ನಮಸ್ಕಾರ. ಕರ್ನಾಟಕ ಇದೀನಾಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಮೈಕ್ರೋ ಫೈನಾನ್ಸ್ ಅಟ್ಟಹಾಸಕ್ಕೆ ಬ್ರೇಕ್. ರಾಜ್ಯ ಸರ್ಕಾರ ದಿಟ್ಟ ನಿರ್ಧಾರ. ಸುಗ್ರೀವಾಜ್ಞೆ ತರಲು ಸಿದ್ದರಾಮಯ್ಯ ಸಂಪುಟ ಒಪ್ಪಿಗೆ. ರೈತರಿಂದ ಲಕ್ಷಾಂತರ ರೂಪಾಯಿ ಹಣ ವಸೂಲಿ, ಅವ್ಯವಹಾರಕ್ಕೆ ಜಿಲ್ಲಾಡಳಿತ ನೇರ ಹೊಣೆ. ಕಂದಾಯ ಇಲಾಖೆ ಅಧಿಕಾರಿಗಳ ವಿರುದ್ಧ ವಕೀಲ ದೇವರಾಜೇಗೌಡ ಆರೋಪ. 4200 ಸರ್ಕಾರಿ ಶಾಲೆ ಮುಚ್ಚಲು ಹೊರಟ ಸರ್ಕಾರ. ರಾಜ್ಯ ಸರ್ಕಾರದಿಂದ ಜನಸಾಮಾನ್ಯರಿಗೆ ವಿಶ್ವಾಸ ದ್ರೋಹ. ಕಾಂಗ್ರೆಸ್ ನಡೆ ವಿರೋಧಿಸಿ ಎಐಡಿಎಸ್ಒ ಪ್ರತಿಭಟನೆ. ಕರ್ನಾಟಕದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಮಿತಿ ಮೀರಿದೆ. ಸಿಬ್ಬಂದಿ ಕಿರುಕುಳಕ್ಕೆ ಸಾಲ ಪಡೆದುಕೊಂಡವರು ಸಾವಿನ ಹಾದಿ ಹಿಡಿಯುತ್ತಿದ್ದಾರೆ. ಈ ಮೈಕ್ರೋ ಫೈನಾನ್ಸ್ ಅಟ್ಟಹಾಸಕ್ಕೆ ಕಡಿವಾಣ ಹಾಕಲು ಕೊನೆಗೂ ರಾಜ್ಯ ಸರ್ಕಾರ ದಿಟ್ಟ ನಿರ್ಧಾರ ಕೈಗೊಂಡಿದ್ದು, ಈ ನಿಟ್ಟಿನಲ್ಲಿ ಸುಗ್ರೀವಾಜ್ಞೆ ತರಲು ಸಚಿವ ಸಂಪುಟದಲ್ಲಿ ಮಸೂದೆಗೆ ಅನುಮೋದನೆ ನೀಡಲಾಗಿದೆ. ಜನವರಿ 30ರಂದು ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿಗೆ ತಡೆ ತರುವ ನಿಟ್ಟಿನಲ್ಲಿ ಹೊಸದಾಗಿ ತರುವ ಮಸೂದೆಗೆ ಒಪ್ಪಿಗೆ ನೀಡಲಾಗಿದೆ. ಈಗ ಸುಗ್ರೀವಾಜ್ಞೆಗೆ ರಾಜ್ಯಪಾಲರ ಬಳಿ ಅಂಕಿತ ಪಡೆಯಲು ನಿರ್ಧರಿಸಿದೆ. ಇನ್ನು ಮೈಕ್ರೋ ಫೈನಾನ್ಸ್ ವಿಚಾರದ ಸುಗ್ರೀವಾಜ್ಞೆಗೆ ಸಂಬಂಧಿಸಿ ಮತ್ತೊಂದು ಹಂತದ ಸಭೆ ನಡೆಯಲಿದೆ. ಕ್ಯಾಬಿನೆಟ್ ಸಿಎಂಗೆ ನಿರ್ಣಯ ಕೈಗೊಳ್ಳುವ ಪರಮಾಧಿಕಾರ ನೀಡಿದ್ದು, ಕೆಲವು ಅಂಶಗಳನ್ನು ಮಸೂದೆಯಲ್ಲಿ ಸೇರ್ಪಡೆ ಮಾಡಲು ತೀರ್ಮಾನಿಸಲಾಗಿದೆ. ಈ ಕಾರಣಕ್ಕೆ ಚರ್ಚೆಯ ಅಗತ್ಯತೆ ಇರುವ ಹಿನ್ನೆಲೆಯಲ್ಲಿ ಸಿಎಂ ನೇತೃತ್ವದಲ್ಲಿ ಮತ್ತೊಂದು ಸುತ್ತಿನ ಸಭೆ ನಡೆಯಲಿದೆ. ಸಚಿವ ಸಂಪುಟದ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಾನೂನು ಮತ್ತು ಸಂಸದೀಯ ಸಚಿವ ಎಚ್.ಕೆ. ಪಾಟೀಲ್, ಫೈನಾನ್ಸ್ಗಳಿಗೆ ಕಡಿವಾಣ ಹಾಕಲು ಸುಗ್ರೀವಾಜ್ಞೆಗೆ ಸಂಪುಟ ಒಪ್ಪಿಗೆ ಸೂಚಿಸಿದೆ. ಅಮಾನವೀಯವಾಗಿ ಮೈಕ್ರೋ ಫೈನಾನ್ಸ್ನಿಂದ ಸಾಲ ವಸೂಲಿಯಾಗುತ್ತಿದೆ. ಇಂದು ಕೂಡ ಆತ್ಮಹತ್ಯೆ ಪ್ರಕರಣ ನಡೆದಿದ್ದು, ಮಸೂದೆ ತರಲು ತೀರ್ಮಾನಿಸಿ ಕೆಲವು ತಾಂತ್ರಿಕ ಅಂಶ ಚರ್ಚಿಸಿದ್ದೇವೆ. ಕೆಲವು ಮಹತ್ವದ ವಿಚಾರ ಇರುವುದರಿಂದ ಸಭೆ ಮಾಡುತ್ತಿದ್ದೇವೆ. ಸಭೆ ನಂತರ ಮಸೂದೆಗೆ ಸ್ಪಷ್ಟ ಚಿತ್ರಣ ನೀಡುತ್ತೇವೆ ಎಂದು ಸ್ಪಷ್ಟಪಡಿಸಿದರು. ಪೋಡಿ ಮುಕ್ತ ಗ್ರಾಮ ಯೋಜನೆ ಅಡಿ ರೈತರಿಂದ ಲಕ್ಷಾಂತರ ರೂಪಾಯಿ ಹಣ ವಸೂಲಿ ಮಾಡಲಾಗುತ್ತಿದೆ. ಈ ಅವ್ಯವಹಾರಕ್ಕೆ ಜಿಲ್ಲಾಡಳಿತ ನೇರ ಹೊಣೆಯಾಗಿದೆ ಎಂದು ಬಿಜೆಪಿ ಮುಖಂಡ ಹಾಗೂ ವಕೀಲ ದೇವರಾಜೇಗೌಡ ಆರೋಪಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಪೋಡಿ ಮುಕ್ತ ಗ್ರಾಮ ಮಾಡುವುದಾಗಿ ಯೋಜನೆಯನ್ನ ಜಾರಿ ಮಾಡಿದೆ. ಆದರೆ ಈ ಯೋಜನೆಯು ದುರುಪಯೋಗವಾಗುತ್ತಿದ್ದು, ಪೋಡಿ ಮಾಡಲು ರೈತರಿಂದ ಲಕ್ಷಾಂತರ ರೂಪಾಯಿ ಹಣ ವಸೂಲಿ ಮಾಡಲಾಗುತ್ತಿದೆ. ಕಂದಾಯ ಇಲಾಖೆಯ ರೆವಿನ್ಯೂ ಇನ್ಸ್ಪೆಕ್ಟರ್ ಹಾಗೂ ಗ್ರಾಮ ಲೆಕ್ಕಿಗರು ರೈತರಿಂದ 1 ಗುಂಟೆಗೆ 850 ರೂಪಾಯಿಗಳನ್ನು ವಸೂಲಿ ಮಾಡುತ್ತಿದ್ದಾರೆ. ಈ ಬಗ್ಗೆ ದಂಡಿಗನಹಳ್ಳಿ ಹೋಬಳಿಯ ಆನೆಕೆರೆ ಗ್ರಾಮದ ಬಹುತೇಕ ರೈತರು ಆರೋಪಿಸಿದ್ದಾರೆ. ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ರೈತರ ಅಹವಾಲು ಸ್ವೀಕರಿಸಲು ತೆರಳಿದ ಸಂದರ್ಭದಲ್ಲಿ ದಂಡಿಗನಹಳ್ಳಿ ಹೋಬಳಿ ಆನೆಕೆರೆ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳಲ್ಲಿ ಪೋಡಿ ಮಾಡಲು ಕಂದಾಯ ಇಲಾಖೆ ಅಧಿಕಾರಿಗಳು ಲಕ್ಷಾಂತರ ರೂಪಾಯಿ ವಸೂಲಿ ಮಾಡುತ್ತಿದ್ದಾರೆ. ಈಗಾಗಲೇ ಪಿಳ್ಳಳ್ಳಿ ಗ್ರಾಮದ ರೈತರೆಲ್ಲ ಸೇರಿ 3 ಲಕ್ಷದವರೆಗೂ ಪೋಡಿ ಮಾಡಿಸಲು ಅಧಿಕಾರಿಗಳಿಗೆ ಹಣ ನೀಡಲು ಸಂಗ್ರಹಿಸಿದ್ದಾರೆ ಎಂದು ದೂರು ಕೇಳಿಬಂದಿದೆ. ಈ ರೀತಿಯ ಅಧಿಕಾರಿಗಳ ದುರಾಡಳಿತಕ್ಕೆ ಜಿಲ್ಲಾಡಳಿತವೇ ನೇರ ಹೊಣೆಯಾಗಿದ್ದು, ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಈ ಸಂಬಂಧ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದರೆ ತೀವ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಮೆಡಿಸಿನ್ಸ್ ಕೊಟ್ಟೆ ನನ್ನ ಜನ ಓಟ್ ಹಾಕಲಿಲ್ಲ. ನನಗೆ ಗೊತ್ತು ವ್ಯವಸ್ಥೆ ಯಾವ ತರ ಹಾಳಾಗಿದೆ ಅಂತ ಹೇಳಿ. ಓಟ್ಗೋಸ್ಕರ ನನ್ನ ರೈತ ಬದುಕಬೇಕಾದ್ರೆ ನನ್ನ ಗುರಿಯಲ್ಲಿ ಇವತ್ತು 1 ಕುಂಟೆಗೆ ಫಿಕ್ಸ್ ಮಾಡಿ 850 ರೂಪಾಯಿ ಮಿನಿಮಮ್, ಮ್ಯಾಕ್ಸಿಮಮ್ 2000 ರೂಪಾಯಿ ಫಿಕ್ಸ್ ಮಾಡಿದ್ರೆ ದುಡ್ಡು ಕಿರ್ತಾ ಇದ್ರು ಅಂತ ಅಂದ್ರೆ ಕೃಷ್ಣ ಬೈರೇಗೌಡರು ಯಾವ ಕ್ರಮ ತಗೋತೀರಾ? ನಾನು ನಿಮಗೆ ಕೊಡ್ತೀನಿ, ನಿಮ್ಗೆ ಎಲ್ಲಾ ವಿಡಿಯೋ ಕೊಡ್ತೀನಿ. ನಾನು ನಿಮ್ಗೆ ಖುದ್ದಾಗಿ ಇವತ್ತು ಸಂಜೆನೆ ಬಂದು ಭೇಟಿ ಮಾಡ್ತೀನಿ ಕೃಷ್ಣ ಬೈರೇಗೌಡರು. ನಾನು ಎಲ್ಲಾ ದಾಖಲೆ ಕೊಡ್ತೀನಿ. ನಾನು ನೀವಲ್ಲಿ ನೀವು ಬಹಿರಂಗವಾಗಿ ಬಂದು ನೀವು ಅಲ್ಲಿ ಯಾವ ಅಧಿಕಾರಿ ತಪ್ಪಿಸ್ತಾ ಇದ್ದಾರೆ ಅಂತಂದ್ರೆ 10 ಜನ ಬರೀ ಅಧಿಕಾರಿಗಳನ್ನ ಸೇವೆಯಿಂದ ವಜಾ ಮಾಡಾಕಿ. ನೀವಲ್ಲಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಈ ಎಂಟರ್ ಸಿಸ್ಟಮ್ ಸರಿ ಆಗ್ತದೆ. ನೀವಲ್ಲಿ ನಿಮ್ಗೆ ಏನಾದ್ರು ಇದ್ರಲ್ಲಿ ಪಾಲ್ ಗೊತ್ತು ಅಂತಾರೆ, ನೀವೇನು ಮಾಡಲ್ಲ ಅಂತ. ಸಿಂಪಲ್ ಕ್ವಶನ್ ಇಷ್ಟೇ ಇದು. ಈಗ ಒಂದು ತಾಲೂಕಿಗೆ 26 ಕೋಟಿ ಕಲೆಕ್ಷನ್ ಇದು ನಾವು ಲೆಕ್ಕ ಹಾಕಿದೀವಿ. ಟೋಟಲ್ ಕೋಡಿ ಮುಕ್ತ ಕೋಡಿಗಳು ಹಾಕ್ಬೇಕಾಗಿದೆಯಲ್ಲ ತಾಲೂಕಲ್ಲಿ. ಇದೇ ರೀತಿ ಭ್ರಷ್ಟಾಚಾರ ದುಡ್ಡು ವಸೂಲಿ ಮಾಡ್ಕೊಂಡ್ರೆ ಒಂದು ತಾಲೂಕಿಗೆ 26 ಕೋಟಿ ಆಯ್ತು. 8 ತಾಲೂಕಿಗೆ ಎಷ್ಟಾಯ್ತು? ನಮಗೆ 200 ಚಿಲ್ಲರೆ ಕೋಟಿ ಆಯ್ತು. ಬರೀ ಪೋಡಿ ಮಾಡೋ ವಿಚಾರದಲ್ಲಿ ನಿಮ್ ಸರ್ಕಾರಕ್ಕೆ 200 ಕೋಟಿ ಚಿಲ್ಲರೆ ಕಲೆಕ್ಷನ್ ಆಗ್ತದೆ ಅಧಿಕಾರಿಗಳಿಂದ ಅಂತ ಆದ್ಮೇಲೆ ಇಡೀ ಇದೊಂಥರ ಭ್ರಷ್ಟಾಚಾರ ಸರ್ಕಾರ ಆರೋಪ ಮಾಡ್ತಾ ಇದೀನಲ್ವ. ಈಗ ನಿಮ್ ಅಧಿಕಾರಿಗಳು ಮಟ್ಟ ಹಾಕ್ತವ್ರು ಹೇಳ್ತಾರೆ ನಾನು ನಿಮ್ಗೆ, ಅದು ರೈತ ಪರಿಸ್ಥಿತಿ ಏನಾಗ್ತದೆ ಅಂತ ನಾನು ನಿಮ್ಗೆ ಅಂಕಿಅಂಶ ನಿಮ್ಗೆ ಲೆಕ್ಕ ಕೊಡ್ತಾ ಇದ್ದೀನಿ. ಒಂದು ಕುಂಟೆಗೆ 850 ರೂಪಾಯಿ ಅಂತ ಅಂದ್ರೆ ಬರೀ ನನ್ನ ವಯಸ್ಸು ಒಂದು ತಾಲೂಕಿಗೆ 26 ಕೋಟಿ ಆಗಿದೆ. ಲೆಕ್ಕ ಹಾಕಿದ್ದೀವಿ ಎಲ್ಲ ಕುಂಟನ್ನ ಒಂದು. ನಾವು ಮಿನಿಮಮ್ ಮ್ಯಾಕ್ಸಿಮಮ್ ಬಡ ಅಲ್ಲಿ ಲಂಸಮ್ಗೆ ಹಾಕೊಂಡ್ಬಂದು ಕೂಡ 200 ಕೋಟಿ ಚಿಲ್ಲರೆ ಕಾಸಾಯ್ತು. ಒಂದು ಜಿಲ್ಲೆಗೆ 200 ಕೋಟಿ ಆದ್ರೆ 29 ಜಿಲ್ಲೆಗೆ. ಈ ಭ್ರಷ್ಟಾಚಾರ ವ್ಯವಸ್ಥೆಯನ್ನು ಮಾಡಿಕೊಂಡು ನೀವಲ್ಲಿ ಸತ್ಯರ್ಚಂತರ ಬಂದು ಮಾಧ್ಯಮ ಮುಂದೆ ಬಂದ್ಕೊಂಡು ಡಿಬೇಟ್ ಕೊಡ್ತಾ ಇದ್ದೀನಿ. ನೀವು ನಾನು ಹೇಳಿದೆ ಒಂದು ಕೃಷ್ಣ ಬೈರೇಗೌಡರು ಒಂದು ನಾನು ಮನವಿ ಮಾಡ್ತೀನಿ. ಅಲ್ಲಿ ಈ ಮಾಧ್ಯಮದಲ್ಲಿ ಪ್ರಕಟ ಆದ ತಕ್ಷಣ ನೀವಲ್ಲಿ ನಿಮ್ಮ ಇಲಾಖೆ ನನ್ನ ಕರೆಸಿ, ನಾನೇ ಬರ್ತೀನಿ.
ಕಾಂಗ್ರೆಸ್ ಸರ್ಕಾರವು ಸಂಯೋಜನೆ ಹೆಸರಿನಲ್ಲಿ ರಾಜ್ಯದ 4,200ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳನ್ನು ಮುಚ್ಚಲು ಹೊರಟಿರುವ ನಡೆ ವಿರೋಧಿಸಿ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆ ನೇತೃತ್ವದಲ್ಲಿ ನಗರದ ಹೇಮಾವತಿ ಪ್ರತಿಮೆ ಮುಂಭಾಗ ವಿವಿಧ ಕಾಲೇಜು ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಸಂಘಟನೆ ಕಾರ್ಯಕರ್ತೆ ಸುಷ್ಮಾ ಮಾತನಾಡಿ, ಕಡಿಮೆ ಹಾಜರಾತಿ ಇರುವ ಶಾಲೆಗಳನ್ನು ಇತರೆ ಶಾಲೆಗಳೊಂದಿಗೆ ಸಂಯೋಜನೆಗೊಳಿಸುವುದಾಗಿ ಸರ್ಕಾರ ತಿಳಿಸಿದೆ. ಈ ಮೂಲಕ ರಾಜ್ಯದ ಬಡಜನರ ಮಕ್ಕಳ ಶಿಕ್ಷಣದ ಆಶಾಕಿರಣವಾಗಿರುವ ಸರ್ಕಾರಿ ಶಾಲೆಗಳನ್ನು ಮುಚ್ಚಲು ಮುಂದಾಗಿದೆ. 4,000ಕ್ಕೂ ಹೆಚ್ಚು ಶಾಲೆ ಮುಚ್ಚುತ್ತಿರುವ ಸರ್ಕಾರದ ನಡೆಯನ್ನ ಖಂಡಿಸುತ್ತೇವೆ. ಹಿಂದಿನ ಬಿಜೆಪಿ ಸರ್ಕಾರ ಸಹ ಇದೇ ನೆಪೆ ಒಡ್ಡಿ ಎನ್ಇಪಿ 2020ರ ಅಡಿಯಲ್ಲಿ 13,800 ಸರ್ಕಾರಿ ಶಾಲೆಗಳನ್ನು ಮುಚ್ಚಲು ಮುಂದಾಗಿತ್ತು. ಅದರ ವಿರುದ್ಧ ರಾಜ್ಯದ ವಿದ್ಯಾರ್ಥಿಗಳು ಎಐಡಿಎಸ್ಒ ನೇತೃತ್ವದಲ್ಲಿ ಬೃಹತ್ ಆಂದೋಲನ ನಡೆಸಿ 35 ಲಕ್ಷಕ್ಕೂ ಹೆಚ್ಚು ಸಹಿಗಳನ್ನು ಸಂಗ್ರಹಿಸುವುದರ ಮೂಲಕ ಶಾಲೆಗಳನ್ನು ರಕ್ಷಿಸಿದ್ರು. ಇದೀಗ ಮತ್ತೆ ಸರ್ಕಾರಿ ಶಾಲೆಗಳನ್ನು ಮುಚ್ಚುವ ದುಃಖಾಂತರ ಈಗಿನ ಸರ್ಕಾರವು ರಾಜ್ಯದ ರೈತ ಕಾರ್ಮಿಕರು ಹಾಗೂ ಜನಸಾಮಾನ್ಯರಿಗೆ ವಿಶ್ವಾಸ ದ್ರೋಹ ಎಸಗಿದೆ ಎಂದು ದೂರಿದ್ರು. ಇವಾಗ ಏನು ಕರ್ನಾಟಕ ರಾಜ್ಯ ಸರ್ಕಾರ 4,200 ಸರ್ಕಾರಿ ಶಾಲೆಗಳನ್ನ ಸಂಯೋಜನೆ ಹೆಸರಲ್ಲಿ ಮುಚ್ಚೋದಕ್ಕೆ ಹೊರಟಿದ್ದಾರೆ ಸರ್. ಇದೇ ಸರ್ಕಾರಗಳು ಏನು ಎಲೆಕ್ಷನ್ ಟೈಮ್ ಅಲ್ಲಿ ಬಂದಾಗ ಹೇಳ್ತಾರೆ ನಾವು ಬಡವರ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಅಂತ ಹೇಳಿ, ಆದ್ರೆ ಈಗ ಸರ್ಕಾರಿ ಶಾಲೆಗಳನ್ನ ಮುಚ್ಚೋದು ಎಷ್ಟು ಮಟ್ಟಿಗೆ ಸರಿ, ಮತ್ತೆ ನಾವು ಅಭಿವೃದ್ಧಿ ಮಾಡ್ತೀವಿ, ಉನ್ನತ ಮಟ್ಟಕ್ಕೆ ತಗೊಂಡೋಗ್ತೀವಿ ಅಂತ ಹೇಳ್ತಾರೆ. ಇದು ಸರ್ಕಾರಿ ಶಾಲೆ ಕಾಲೇಜ್ಗಳನ್ನ ಮುಚ್ಚೋದು ಅಭಿವೃದ್ಧಿನ? ನಾವು ಇದನ್ನ ಪ್ರಶ್ನೆ ಮಾಡ್ತಿದೀವಿ. ಜೊತೆಗೆ ಇವತ್ತು ಅಭಿವೃದ್ಧಿ ಅಂತ ಹೇಳಿದ್ರೆ ಇವತ್ತು 50,000ಕ್ಕಿಂತ ಹೆಚ್ಚು ಶಿಕ್ಷಕರ ನೇಮಕ ಮಾಡ್ಕೊಳ್ಳೋ ಅಂತ ಅಗತ್ಯ ಇದೆ. ಇವತ್ತು ಬಿಲ್ಡಿಂಗ್ ಇಲ್ದಾನೆ ಸರಿ ಇಲ್ದಾನೆ ಎಷ್ಟೊಂದು ಜನ ವಿದ್ಯಾರ್ಥಿಗಳು ಸತ್ತೋಗ್ತಿದ್ದಾರೆ. ಇಂಥ ಪರಿಸ್ಥಿತಿಯನ್ನ ಇಂಥದನ್ನ ಈ ಒಂದು ಏನು ಕಟ್ಟಡ ನಿರ್ಮಾಣ ಮಾಡೋದಾಗ್ಲಿ, ಶಿಕ್ಷಕರನ್ನ ತಗೊಳ್ಳೋದಾಗ್ಲಿ, ಇದನ್ನ ನಾವು ಅಭಿವೃದ್ಧಿ ಅಂತ ಹೇಳಿ ಕರಿಬಹುದು. ಜೊತೆಗೆ ಇವತ್ತು 4,200 ಶಾಲೆಗಳು ಅಂತ ಹೇಳಿ ನಮ್ಗೆ ಒಂದು ಸರ್ವೆ ಸಮೀಕ್ಷೆಗಳ ಮೂಲಕ ಗೊತ್ತಾಗಿರೋದು. ಅಲ್ಲಿ ಕಡಿಮೆ ಸಂಖ್ಯೆ ಇದೆ ಅಂತ ಹೇಳಿ, ಬಟ್ ಅದೇ ಇದೇ ಒಂದು ಸಂಖ್ಯೆ 10,000 20,000ಕ್ಕಿಂತ ಹೆಚ್ಚು ಶಾಲೆಗಳನ್ನ ಮುಚ್ಚೋ ಅಂತದ್ದು ಒಂದು ಆಗ್ಬಹುದು ಸರ್. ಇದರಿಂದ ನಾವು ಎಚ್ಚರಿಕೆಯಿಂದ ಇರಬೇಕು. ಇವತ್ತು ನಾವು ಕರ್ನಾಟಕದ ರಾಜ್ಯ ವಿದ್ಯಾರ್ಥಿಗಳು ಇವತ್ತು 4,200 ಅಂತ ತಗೊಂಡ್ರು 40,000ರಿಂದ 50,000 ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗ್ತಾರೆ. ಇವತ್ತು ಇಲ್ಲಿ ನಮಗೆ ದೊರೆತಿರುವುದು ಸಾಮಾನ್ಯ ಜಯ ಅಲ್ಲ, ಅಭೂತಪೂರ್ವವಾದ ಜಯ ಎಂದು ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಟಿ ದೇವೇಗೌಡ ಹೇಳಿದರು. ಆಲೂರಿನಲ್ಲಿಂದು ಆಲೂರು ತಾಲೂಕು ಒಕ್ಕಲಿಗರ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ವಿಶೇಷ ಮಾಸಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜನಾಂಗದ ಪ್ರತಿಷ್ಠೆ ಎಂದು ಭಾವಿಸಿ ಮುದ್ದೇಗೌಡರ ನೇತೃತ್ವದಲ್ಲಿ ಚುನಾವಣೆಯಲ್ಲಿ ಭಾಗವಹಿಸಿ ಅಭೂತಪೂರ್ವ ಜಯವನ್ನು ಗಳಿಸುವ ಮೂಲಕ ಜಿಲ್ಲೆಯಲ್ಲಿ ಇತಿಹಾಸವನ್ನು ಸೃಷ್ಟಿಸಿದ್ದೇವೆ. ನನ್ನ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದ್ದು ಅತ್ಯಂತ ಪ್ರಾಮಾಣಿಕ, ಪಾರದರ್ಶಕವಾಗಿ ಜನ ಮೆಚ್ಚುವ ರೀತಿಯಲ್ಲಿ ಕೆಲಸವನ್ನು ನನ್ನ ತಂಡದೊಂದಿಗೆ ಸೇರಿ ಕೆಲಸ ಮಾಡುವುದಾಗಿ ಅಭಿಪ್ರಾಯಪಟ್ಟರು. ನಾವು ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದೇವೆ. ಅದಕ್ಕೆ ಕೃಷ್ಣನ ಪಾತ್ರ ಇದೆ. ಜಗದೀಶ್ ಇದ್ದೇ ಇದ್ದರೆ ನಾವು ಈ ಸಾಧನೆ ಮಾಡ್ತಿರಲಿಲ್ಲ. ನಾನು ಚುನಾವಣೆ 4 ದಿವಸ ಮುಂಚೆವರೆಗೂ ನನ್ನ ಯಾವುದೇ ತೀರ್ಮಾನ ತಗೊಂಡೇ ಇರಲಿಲ್ಲ. ಏನಕ್ಕೆ ಬೇಕು, ನಮಗೆ ಹೋರಾಟ ಬೇಡ. ಹಾಗೆ ಇವರೆಲ್ಲ ಜಗಳ ನನ್ನ ಹತ್ರ, ನೀವು ರಾಜ ಆಗ್ಬಿಡ್ತೀವಿ, ನೀವು ರಾಜ ಆಗ್ಬಿಡ್ತೀವಿ, ಹಾಗೆ ಒಂದು ಚುನಾವಣೆ 4 ದಿವಸ ಇದ್ದಾಗ ಭಾರಿ ಕಷ್ಟವಾದಂಥ ಒಂದು ಚುನಾವಣೆ ಮಾಡಿದ್ವಿ. ಸಾಮಾನ್ಯ ಚುನಾವಣೆ ಅಂತ ಅಂದರೆ ಅದಕ್ಕೆ ಅರ್ಥನೇ ಇಲ್ಲ. ಅದೊಂದು ಮುದ್ದೇಗೌಡರ ನೇತೃತ್ವದಲ್ಲಿ ಅವೆಲ್ಲ ಹೇಳಿದಾಗೆ ನಮ್ಮ ಜನಾಂಗದ ಒಂದು ಪ್ರತಿಷ್ಠೆ ಅಂತ ತಿಳಿದು ನಾವು ಚುನಾವಣೆ ಮಾಡಿದ್ವಿ. ಅದರಲ್ಲಿ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಚೌಡವಳ್ಳಿ ಮಾತನಾಡಿ, ಸಂಸ್ಥೆಯಲ್ಲಿ ಹಲವಾರು ವಿದ್ಯಾಸಂಸ್ಥೆಗಳಿದ್ದು ಅದರಲ್ಲಿ ಮೊದಲು ಆಲೂರು ತಾಲೂಕು ಭಾಗದ ಬಡ ವಿದ್ಯಾರ್ಥಿಗಳಿಗೆ ಮೊದಲ ಆದ್ಯತೆ ನೀಡಿ ಅವರಿಗೆ ನಮ್ಮ ಕೈಲಾದ ಸಹಾಯವನ್ನ ಮಾಡುವುದರ ಮೂಲಕ ವಿದ್ಯಾಭ್ಯಾಸಕ್ಕೆ ಅನುಕೂಲವನ್ನ ಮಾಡಿಕೊಡಲಾಗುವುದು ಎಂದು ಭರವಸೆ ನೀಡಿದರು. ಯಾವುದಾದ್ರೂ ನಮ್ಮ ಕೈಲಿ ಕೊಡೋಕ್ಕಾಗ ಕೆಲಸನಾದ್ರೂ ಅಷ್ಟೇ ನಾವು ಮೊದಲಿಗೆ ಆಲೂರು ತಾಲೂಕನ್ನು ಆಯ್ಕೆ ಮಾಡ್ಕೊಳ್ತೀವಿ. ಇಲ್ಲಿ ನಾವು ಈಗ ಈ ಸಂಸ್ಥೆಯಲ್ಲಿ 3 ಜನ ಇದ್ದೀವಿ. ಅಧ್ಯಕ್ಷರು, ಸೆಕ್ರೆಟರಿ ಮತ್ತು AVK ಡಿಗ್ರಿ ಕಾಲೇಜಿನಲ್ಲಿ GT ಕುಮಾರ್ ಅವ್ರನ್ನ ಅಧ್ಯಕ್ಷರನ್ನಾಗಿ ಅಲ್ಲಿ ಉಪಾಧ್ಯಕ್ಷರನ್ನಾಗಿ ಮಾಡಿದ್ದೀವಿ. ಸೊ ನಾವು 3 ಜನ ಸೇರಿ ಯಾರವರಿಗೆ ಕೊಡಬೇಕಾದ ಕೊಡುಗೆಗಳು ಭಾಳಷ್ಟು ಇದ್ದಾವೆ, ಅವನ್ನ ನಾವು ಮಾಡ್ತೀವಿ. ಈ ಒಂದು ಚುನಾವಣೆಯ ಬಗ್ಗೆ ನಾವೊಂದು 2 ಮಾತು ಆಡಲೇಬೇಕು. ಯಾಕೆಂದರೆ 68-70 ವರ್ಷಗಳ ಕಾಲ ನಮ್ಮವರ ಜಾಗವನ್ನು ಆ ಕಾಲೇಜಿಗೆ ದಾನವಾಗಿ ಕೊಟ್ಟಂತಹ ಎಲ್ಲ ವ್ಯಕ್ತಿಗಳು ಒಕ್ಕಲಿಗ ಸಮಾಜಕ್ಕೆ ಸೇರ್ತಾರೆ. ಅದೇ ರೀತಿ ಆ ಸಂಸ್ಥೆಯನ್ನು ನಡೆಸಲಿಕ್ಕೆ ಲಿಂಗಾಯತರ ಕೊಡುಗೆನೂ ಅಷ್ಟೇ ಇತ್ತು. ಆದರೆ ಲಿಂಗಾಯತರು 14 ವರ್ಷ ಆಳಿದ್ರು. ಒಕ್ಕಲಿಗರಿಗೆ 68 ವರ್ಷಗಳ ಕಾಲ ಅವರು ನಮಗೆ ಯಾವುದೇ ಕಾರಣಕ್ಕೂ ಎಷ್ಟೇ ಪ್ರಯತ್ನ ಪಟ್ಟರು ಬಿಟ್ಟಿರಲಿಲ್ಲ.
ಈಗ ಒಳ್ಳೆಯ ಅವಕಾಶವನ್ನು ನಾವು ತಂದುಕೊಂಡಿದ್ದು, ಆ ಅವಕಾಶದಲ್ಲಿ ವಂಚಿತರಾಗ್ತಾರೆ ನಾವು ಯಶವನ್ನು ಕಂಡಿದ್ದು. ಆ ಯಶವನ್ನು ಕಂಡಂಥ ಪಕ್ಷದಲ್ಲಿ ನನ್ನ ಮೇಲೆ ನಮ್ಮ ನಾಯಕರಾದಂಥ ಕುಮಾರ್ ಆಯುಷು ಒಳ್ಳೆಯದೆಲ್ಲ ಕೊಡಲಿ ದೇವೇಗೌಡರಿಗೆ, ದೇವೇಗೌಡರಿಗೆ. ಇನ್ನೂ ನಮ್ಮ ಮಲೆನಾಡು ಎಜುಕೇಷನ್ ಸೊಸೈಟಿಗೆ ಏನು ಇದೆ ಅದನ್ನು ಅಭಿವೃದ್ಧಿ ಮಾಡೋದಕ್ಕೆ ಅವ್ರು ಮಾಡಲಿ ಅಂತ ಹೇಳಿ, ಅದರಲ್ಲೂ ನಾನು ತಿಳಿದ ಮಟ್ಟಿಗೆ ಅಟ್ಲೀಸ್ಟ್ ನಮ್ಮ ತಾಲೂಕಿನವರು ಹೋದರೆ ಯಾರಿಗೂ ಆಗಂಥದ್ದನ್ನು ಯಾವುದೂ ಇಲ್ಲ ಅಂತ ನಾನು ಎಷ್ಟೋ ಜನ ಕೇಳಿದ್ದೀನಿ. ಹಾಸನ ಜಿಲ್ಲೆ ಚಾಣಕ್ಯ ನೀತಿಯನ್ನು ಅನುಸರಿಸ್ತಕ್ಕಂಥ ಒಬ್ಬರು ವ್ಯಕ್ತಿ. ಯಾವುದೇ ಒಂದು ಚುನಾವಣೆ ಇರಲಿ, ಒಂದು ಯಾವುದಾದ್ರೂ ಒಂದು ಪ್ಲ್ಯಾನ್ ಮಾಡಿ ಅದನ್ನು ಹೇಗೆ ಜಯಿಸಬೇಕು, ಯಶಸ್ವಿ ಮಾಡಬೇಕು ಅಂತಕ್ಕಂಥ ಇದನ್ನು ಆ ಕಲೆಯನ್ನು ಚೆನ್ನಾಗಿ ಕರಗತ ಮಾಡ್ಕೊಂಡಿದ್ದಾರೆ. ಸಹಕಾರಿ ಕ್ಷೇತ್ರದಲ್ಲಿ ಅವರು ಸಾಕಷ್ಟು ಸೇವೆ ಸಲ್ಲಿಸಿದ್ದಾರೆ, ಶಿಕ್ಷಣ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಎಲ್ಲ ಜನಾನುರಾಗಿಯಾಗಿ ವಕೀಲ ವೃತ್ತಿಯಲ್ಲಿ ಮತ್ತೆ ಹೋದವರಿಗೆಲ್ಲರಿಗೂ ಕೂಡ ಸೀಟಿನಲ್ಲೂ ಕೊಡಿಸೋ ದೃಷ್ಟಿನಲ್ಲೂ ಕೂಡ ತುಂಬ ಜನರಿಗೆ, ನಮ್ಮ ತಾಲೂಕಿನವರಿಗೆ, ಹಾಸನ ಜಿಲ್ಲೆಯ ಅನೇಕ ತಾಲೂಕಿನ ಮುಖಂಡರಿಗೆ ಸಹಾಯ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಬ್ಬರನ್ನೂ ಕೂಡ ನಾವು ಎಷ್ಟು ಹೇಳಿದ್ರು ಸಾಲದು, ಈಗಾಗಲೇ ಸಾಕಷ್ಟು ಜನ ಹೇಳಿದ್ದೀನಿ, ನಾವು ಮತ್ತೆ ಮುಂದುವರಿಸೋದು ಬೇಡ. ಆ ಸಂದರ್ಭದಲ್ಲಿ ನಾವು ಪ್ರಕಾಶ್ ಅವರು ನಮ್ಮ ಎರಡನೇ ಆಟದೇವರನ್ನು ಬಿಟ್ಟರೆ ಆಲೂರು ತಾಲೂಕಿನಿಂದ ಅಧ್ಯಕ್ಷ ಸ್ಥಾನವನ್ನು ಯೂನಿಯನ್ಗೆ ತಗೊಂಡಿದ್ದು ಅಂತ ಹೇಳಿದ್ರೆ ನಮ್ಮ ಪ್ರಕಾಶ್ ಅವರು ಎರಡನೇವರು. ಈ ವಿಷಯ ನಮಗೆ ತಡವಾಗಿ ಗೊತ್ತಾಯಿತು. ತಕ್ಷಣ ಅವರನ್ನು ಕೂಡ ಕರಿಬೇಕು ಅಂತ ಹೇಳಿ ಎಲ್ಲರೂ ತೀರ್ಮಾನ. ಈ ಸಂದರ್ಭದಲ್ಲಿ ಹಾಸನ ಜಿಲ್ಲಾ ಯೂನಿಯನ್ ಅಧ್ಯಕ್ಷರು ಪ್ರಕಾಶ್, ಆಲೂರು ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾದ ಬಿಕೆ ಲಿಂಗರಾಜ್, ಆಲೂರು ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಎಚ್ಪಿ ಮೋಹನ್ ಸೇರಿದಂತೆ ಇತರರು ಹಾಜರಿದ್ದರು. ಹೆತ್ತವರನ್ನು ಇಳಿವಯಸ್ಸಿನಲ್ಲಿ ಚೆನ್ನಾಗಿ ನೋಡಿಕೊಳ್ಳಬೇಕಿದ್ದ ಮಕ್ಕಳು ಜನ್ಮದಾತರ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ. ಅದು ಸಣ್ಣ ಪುಟ್ಟ ಜಗಳ ಮಾತುಕತೆ ರೂಪದಲ್ಲಿ ಅಲ್ಲ, ಬದಲಾಗಿ ನೀನು ಸಂಪಾದನೆ ಮಾಡಿರುವ ಹಾಗೂ ಪಿತ್ರಾರ್ಜಿತ ಆಸ್ತಿಯನ್ನ ನಮ್ಮ ಹೆಸರಿಗೆ ಇಡಿಯಾಗಿ ಬರೆದುಕೊಟ್ಟು ನೀವು ವೃದ್ಧಾಶ್ರಮಕ್ಕೆ ಹೋಗಿ, ಇಲ್ಲದಿದ್ದರೆ ನಿಮ್ಮನ್ನು ಕೊಲೆ ಮಾಡುತ್ತೇವೆ ಎಂದು ಬೆದರಿಕೆ ಸಹ ಹಾಕಿದ್ದಾರೆ. ಈ ಸಂಬಂಧ ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಅಳಲು ತೋಡಿಕೊಂಡ ಗಂಡಸಿ ಹೋಬಳಿ ಗಿಡ್ಡೇಗೌಡನಕೊಪ್ಪಲು ಗ್ರಾಮದ ಮಂಜುನಾಥ್ ರಾಧಾ ದಂಪತಿ, ನಮಗೆ ರಕ್ಷಣೆ ಕೊಡಿ, ಇರುವಷ್ಟು ದಿನ ಬದುಕಲು ಬಿಡಿ ಎಂದು ಗೋಳಾಡಿದ್ರು. ತಮಗಿದ್ದ ಪಿತ್ರಾರ್ಜಿತ ಆಸ್ತಿಯಲ್ಲಿ 3 ಮಕ್ಕಳಾದ ಲೋಹಿತ್ ಕುಮಾರ್, ಹೇಮಂತ್ ಹಾಗೂ ಹರ್ಷಿತ್ ಕುಮಾರ್ ಎಂಬುವರಿಗೆ ತನ್ನ 4 ಎಕರೆಯಂತೆ ವಿಭಾಗ ಮಾಡಿಕೊಟ್ಟಿದ್ದೇನೆ. ಇಷ್ಟಾದರೂ ಮಕ್ಕಳಿಗೆ ಸಮಾಧಾನ ಆಗಿಲ್ಲ. ಬದಲಾಗಿ ಸ್ವಯಾರ್ಜಿತ 1 ಎಕರೆ ಸೇರಿ ಜೀವನಾಂಶಕ್ಕೆಂದು ನಾನು ಪತ್ನಿ ಇಟ್ಟುಕೊಂಡಿರುವ ಒಟ್ಟು 4 ಎಕರೆ ಜಮೀನನ್ನು ನಮ್ಮ ಹೆಸರಿಗೆ ಬರೆದು ಕೊಡಿ, ಅದಕ್ಕೂ ಮುನ್ನ ನೀನೇ ಮಾಡಿರುವ ಎಲ್ಲಾ ಸಾಲ ತೀರಿಸು ಎಂದು ಬೆದರಿಕೆ ಹಾಕುತ್ತಿದ್ದಾರೆ. ಇಲ್ಲದಿದ್ದರೆ ನಿಮ್ಮನ್ನು ಕೊಲೆ ಮಾಡುತ್ತೇವೆ ಎಂದು ಹೆದರಿಸುತ್ತಿದ್ದಾರೆ. ನನಗೆ ಹೃದಯದ ತೊಂದರೆಯಿಂದ ಪಾರ್ಶ್ವವಾಯು ತಗುಲಿ ಸ್ವಾಧೀನ ಕಡಿಮೆಯಾಗಿ 2 ಕಾಲುಗಳಿಂದ ಸರಿಯಾಗಿ ನಡೆಯಲಾಗುತ್ತಿಲ್ಲ. ಯೂರಿನರಿ ಬ್ಲಾಡರ್ ಸಂಬಂಧ 13 ಇಂಚು ಶಸ್ತ್ರಚಿಕಿತ್ಸೆ ಆಗಿದೆ. ಆದರೂ ಮೂತ್ರ ವಿಸರ್ಜನೆ ಕಷ್ಟ ಆಗುತ್ತಿದೆ. ಇತ್ತೀಚೆಗೆ ಆಸ್ಪತ್ರೆ ಖರ್ಚು, ಹಿಂದೆ 24 ಕೊಳವೆ ಬಾವಿ ಕೊರೆಸಿದ್ದು ಹಾಗೂ ಜಮೀನು ಅಭಿವೃದ್ಧಿಗೆಂದು ಸುಮಾರು 50 ಲಕ್ಷ ರೂಪಾಯಿ ಸಾಲ ಮಾಡಿದ್ದೇನೆ. ಇಷ್ಟು ಸಾಲ ನೀನೇ ತೀರಿಸಿ, ನಂತರ ಎಲ್ಲಾ ಜಮೀನು ನಮಗೆ ಕೊಟ್ಟು ನೀವು ಎಲ್ಲಿಗಾದರೂ ಹೋಗಿ, ಇಲ್ಲ ಸಾಯಿರಿ ಎಂದು ಬಟ್ಟೆ ಬರೆಯನ್ನ ಮನೆಯಿಂದ ಹೊರಎಸೆಯುತ್ತಿದ್ದಾರೆ ಎಂದು ಅಲವತ್ತುಕೊಂಡ್ರು. ಹರಕತ್ ಮಾಡಿ ಹರಕತ್ ಮಾಡಿ ಅವರು ಅಜ್ಪಾನ್ ಬರೀಬೇಕು ಅಂತ ಹೇಳಿ ನನ್ನ ಇಚ್ಛೆ ಕೊಡ್ತೇವೆ. ಕೊಲೆ ಮಾಡ್ತೀನಿ ಅಂತ ಹೇಳಿ ನಾನು ಬೆಂಗಳೂರಿಗೆ ಹೋಯ್ತೆ ಹಾಸ್ಪಿಟ್ಲಿಗೆ. ನನ್ನ ಹೆಂಡತಿ ಹತ್ರ ಹೋಗಿ ಕೊಲೆ ಮಾಡ್ತೀನಿ ಗಂಡ ಎಲ್ಲವನ್ನ ಹೇಳು ಅಂತ ಹೇಳಿ ಬೆದರಿಕೆ ಹಾಕಿದ್ದಾನೆ. ನನ್ನ ಮನೆ ತಕ್ಕ ಹೋಗಿ ಮಚ್ಚು ಕುಡ್ಲೆಲ್ಲ ತಗೊಂಡೋಗಿ ಕೊಲೆ ಮಾಡಿದ್ದೀನಿ ಅಂತೇಳಿ ನಮ್ಮ ಮನೆಯವ್ರನ್ನ ಗಲಾಟೆ ಮಾಡಿದ್ವಿ. ಆಮೇಲೆ ಕೊನೆಗೆ ನನಗೆ ಮನೆ ಫೋನ್ ಮಾಡಿದ್ರು. ಆಮೇಲೆ ನಮ್ಮ ಊರಿಗೆ ಹೋಗಲ್ಲ. ನೆನ್ನೆ ಅರಸೀಕೆರೆ ಕೋರ್ಟ್ ಇತ್ತು, ಕೋರ್ಟಿಂದ ಹೋಗಿದ್ದೆ. ಅಲ್ಲೂ ಸಹ ಕೊಲೆ ಮಾಡ್ತೀನಿ ಅಂತೇಳಿ ನನ್ನ ಬೆದರಿಕೆ ಹಾಕಿದೆ. ರಜ್ಪಾಲನ್ನ ಬರ್ಕೊಡು, ನೀವು ಅನಾಥಾಶ್ರಮಕ್ಕೆ ಹೋಗು, ನೀವು ಇಬ್ಬರೇ ಅಂತ ಹೇಳಿ ಮನೇಲಿ ಬಟ್ಟೆ ಗಿಟ್ಟೆ ಎಲ್ಲ ಜಗಡಿಗೆ ಹಾಕಿದ್ದಾರೆ. ಭಾರಿ ಹಿಂಸೆ ಕೊಡ್ತೇವೆ. ಹಾಸ್ಪಿಟಲ್ ಇದ್ದೆ. ಇದಕ್ಕೋಸ್ಕರ ಬಂದು ನಮ್ಗೆ ಕಟ್ಸೋಕೆ ನೋಡ್ಲಿಲ್ಲ. ಮನೆಯವರು ಕಟ್ಸೋಕೆ ನೋಡಿ ಹುಷಾರ್ ಮಾಡ್ಕೊಂಡು ಕರ್ಕೊಂಡ್ ಬಂದ್ರು. ಆದ್ರೆ ಊರಿಗೆ ಹೋಗ್ಬಿಡ್ತೇ ಇಲ್ಲ.
ಮಾಡೇ ಮಾಡ್ತೀನಿ, ಕೊಲೆ ಮಾಡೇ ಮಾಡ್ತೀನಿ ಅಂತ ಹೇಳಿದ್ರು. ನನ್ನ ಮಕ್ಕಳು ರೋಹಿತ್ ಕುಮಾರು, ಹೇಮಂತ್ ಕುಮಾರು, ಹರ್ಷಿತ್ ಕುಮಾರ್ ಅಂತ ಹೇಳಿ 3 ಜನ. ಹಿಂದೆ ಒಂದು ಹರ್ಷಿತ್ ಕುಮಾರು, ರೋಹಿತ್ ಕುಮಾರು, ಹೇಮಂತ್ ಕುಮಾರ್ ಎಲ್ಲದೂ ಮದುವೆ ಮಾಡಿದ್ವಿ. ಯಾರು ಹೆಸರು ಹಾಕಿಲ್ಲ, ಆದ್ರೆ ಅವ್ನು ಇಲ್ಲಿ ಹಾಸ್ಟೆಲ್ ಅವನೇ. ನೆನ್ನೆ ಬಂದವ್ರು ಮಾಡಕ್ ಹೋದ್ರು ಇಬ್ರು. ಅದು ಇವಳು ಅನು ಅಂತ. ನಗರಸಭೆ ಕಾರ್ಯಾಲಯಕ್ಕಿಂದು ಶಾಸಕ ಸ್ವರೂಪ್ ಪ್ರಕಾಶ್ ನಿರೀಕ್ಷಿತವಾಗಿ ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು, ಪ್ರತಿನಿತ್ಯ ಅತಿ ಹೆಚ್ಚು ಕೆಲಸ ನಗರಸಭೆ ವ್ಯಾಪ್ತಿಯಲ್ಲಿಯೇ ಜರುಗುತ್ತದೆ. ಆದ್ದರಿಂದ ಇಂದು ಕಾರ್ಯಾಲಯದಲ್ಲಿನ ಕಾರ್ಯಚಟುವಟಿಕೆಗಳನ್ನು ವೀಕ್ಷಿಸಲು ಮತ್ತು ನಗರಸಭೆಗೆ ಸೇರ್ಪಡೆಗೊಂಡಿರುವ 30 ಹಳ್ಳಿಗಳ ಈ ಖಾತೆ ಸಮಸ್ಯೆಗಳ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಚರ್ಚಿಸಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ಕೆಲಸ ಮಾಡಬೇಕೆಂದು ಸೂಚಿಸಲಾಗಿದೆ ಎಂದು ತಿಳಿಸಿದರು. ಇವತ್ತು ನಗರಸಭೆಗೆ ಅನಿರೀಕ್ಷಿತವಾಗಿ ಒಂದು ಭೇಟಿ ಕೊಡಬೇಕು ಅಂತ ಬಂದು ಸಾರ್ವಜನಿಕರ ಕೆಲಸ ಏನು ಅತಿ ಹೆಚ್ಚು ಸಾರ್ವಜನಿಕರು ನಮ್ಮ ನಗರ ಭಾಗಕ್ಕೆ ಏನು 25 ಹಳ್ಳಿ ಮತ್ತು 12 ಹಳ್ಳಿ ಒಟ್ಟು 30 ಹಳ್ಳಿ, 7 ಹಳ್ಳಿ ಮತ್ತು 7 ಪಂಚಾಯತ್ ಏನು ನಗರಸಭೆಗೆ ಸೇರ್ಪಡೆ ಆಗಿದೆ. ಆ ಒಂದು ಗ್ರಾಮಗಳಿಗೆ ಈ ಖಾತೆ ಒಂದು ಸಮಸ್ಯೆ ಏನಾಗಿತ್ತು, ಆ ಹಿನ್ನೆಲೆಯಲ್ಲಿ ಇವತ್ತು ಅನಿರೀಕ್ಷಿತವಾಗಿ ಭೇಟಿ ನೀಡಿ ಸಂಬಂಧಪಟ್ಟ ರೆವಿನ್ಯೂ ಅಧಿಕಾರಿಗಳು, ಬಿಲ್ ಕಲೆಕ್ಟರ್ ಇರ್ಬೋದು, ಎಲ್ಲರನ್ನೂ ಕೂಡ ಸಭೆಯನ್ನ ಕರೆದು ಈಗಾಗಲೇ ಒಂದು ವಿಚಾರಣೆಯನ್ನು ಕೂಡ ಮಾಡಿ ಅವ್ರಿಗೆ ಹೇಳಿದೀವಿ ಮೌಖಿಕವಾಗಿ. ನಾಗರಿಕರು, ಸಾರ್ವಜನಿಕರು ಏನೇ ಬಂದ್ರು ಕೂಡ ಅವ್ರಿಗೆ ಆದಷ್ಟು ಬೇಗ ಕೆಲಸವನ್ನ ಮಾಡ್ಕೊಡ್ಬೇಕು ಅಂತ ಒಂದು ಆದೇಶನ ಕೊಟ್ಟು ಈಗಾಗಲೇ ಸಂಬಂಧಪಟ್ಟ ಡೆವಲಪ್ಮೆಂಟ್ ವಿಚಾರಕ್ಕೂ ಕೂಡ ಸಂಬಂಧಪಟ್ಟ ಇಂಜಿನಿಯರ್ಗಳ ಹತ್ರ ಕೂಡ ಚರ್ಚೆಯನ್ನು ಮಾಡಿದ್ವಿ. ಈಗಾಗಲೇ ನಮ್ಮ ಏನು 35 ನಗರಸಭಾ ಸದಸ್ಯರು ಎಲ್ಲ ಪಕ್ಷದವರು ಸೇರಿ ಏನೋ ಒಂದು ಪಟ್ಟಿಯನ್ನ ಕೊಟ್ಟಿದ್ದಾರೆ. ಆ ಪಟ್ಟಿ ಅವರ ಒಂದು ವಾರ್ಡ್ನಲ್ಲಿ ಕೆಲಸಗಳು ಏನಾಗಬೇಕಾಗಿದೆ ಅದನ್ನೆಲ್ಲ ಕೂಡ ಶೀಘ್ರದಲ್ಲೇ ಆ ಕೆಲಸಗಳನ್ನ ಕಾಮಗಾರಿನ ಇಟ್ಕೊಳ್ಳಿ ಅಂತಲೂ ಕೂಡ ಮೌಖಿಕವಾಗಿ ನಮ್ಮೆಲ್ಲ ಇಂಜಿನಿಯರ್ಗಳು ಕೂಡ ನಾವು ಚರ್ಚೆಯನ್ನ ಮಾಡಿದ್ವಿ. ಹಾಗಾಗಿ ನಾವು ಮುಖ್ಯವಾಗಿ ಇಲ್ಲಿ ಸಾರ್ವಜನಿಕರು ಮತ್ತು ನಾಗರಿಕರಿಗೆ ಕೆಲಸಗಳಾಗಬೇಕು ಅಂತ ಉದ್ದೇಶ ಬಿಟ್ಟರೆ ಬೇರೆ ಏನಿಲ್ಲ. ಅವರ ಒಂದು ಡೆವಲಪ್ಮೆಂಟ್ ವಿಚಾರ ಇರಬಹುದು ಮತ್ತು ಅವರ ನುಡಿದಂತೆ ನಡೆಯದ ರಾಜ್ಯ ಸರ್ಕಾರದ ಕ್ರಮ ಖಂಡಿಸಿ ಹಾಗೂ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಮುಂದಿನ ತಿಂಗಳು ಫೆಬ್ರವರಿ 3ರಿಂದ ಬೆಂಗಳೂರಿನಲ್ಲಿ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಹಾಗೂ ಸಹಾಯಕಿಯರ ಫೆಡರೇಷನ್ ವತಿಯಿಂದ ಎಐಟಿಯುಸಿ ಆಶ್ರಯದಲ್ಲಿ ಅನಿರ್ದಿಷ್ಟ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಫೆಡರೇಷನ್ ಜಿಲ್ಲಾಧ್ಯಕ್ಷೆ ಎಸ್ಎನ್ ಜಯಲಕ್ಷ್ಮಿ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ವಿಷಯ ತಿಳಿಸಿದ ಅವರು, ನಮಗೆ ಪ್ರಸಕ್ತ ಬಜೆಟ್ನಲ್ಲೇ ಪ್ರಿಯಾಂಕಾ ಗಾಂಧಿ ಘೋಷಿಸಿದ 6ನೇ ಗ್ಯಾರಂಟಿಯಂತೆ ಗೌರವಧನ ಹೆಚ್ಚಿಸಬೇಕು. ರಾಜ್ಯದಲ್ಲಿ 1.40 ಲಕ್ಷ ಸೇರಿ ದೇಶದಲ್ಲಿ 28 ಲಕ್ಷದಷ್ಟು ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕಿಯರು, ದೀನ ದುರ್ಬಲ ವರ್ಗದ ಮಕ್ಕಳ ಪೌಷ್ಟಿಕ ಆಹಾರ, ಲಾಲನೆ ಪಾಲನೆ, ಆರೋಗ್ಯ, ಶಾಲಾ ಪೂರ್ವ ಶಿಕ್ಷಣ ನೀಡುವುದು ಸೇರಿದಂತೆ ಗರ್ಭಿಣಿ ಬಾಣಂತಿಯರಿಗೆ ಪೌಷ್ಟಿಕ ಆಹಾರ ಪೂರೈಕೆ ಹಾಗೂ ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುತ್ತಿದ್ದೇವೆ. ಆದರೆ ನಮ್ಮ ಶ್ರಮಕ್ಕೆ ಸೂಕ್ತ ಪ್ರತಿಫಲ ಸಿಗುತ್ತಿಲ್ಲ. ಗುಜರಾತ್ ಉಚ್ಚ ನ್ಯಾಯಾಲಯ ಇತ್ತೀಚೆಗೆ ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕಿಯರಿಗೆ ಕನಿಷ್ಠ ವೇತನ ನಿಗದಿಗೊಳಿಸಿ ಸರ್ಕಾರ ಜಾರಿಗೊಳಿಸಬೇಕು ಎಂದು ತೀರ್ಪು ನೀಡಿದೆ. ನಮ್ಮ ಸರ್ಕಾರ ಹಿಂದಿನ ಚುನಾವಣೆ ಪ್ರಣಾಳಿಕೆಯಲ್ಲಿ ನೀಡಿದ ಭರವಸೆ ಹಾಗೂ ಪ್ರಿಯಾಂಕಾ ಗಾಂಧಿ ಅವರು ಘೋಷಣೆ ಮಾಡಿದ್ದ 6ನೇ ಗ್ಯಾರಂಟಿ ಪ್ರಕಾರ ಅಂಗನವಾಡಿ ಕಾರ್ಯಕರ್ತೆಯರಿಗೆ 15, ಸಹಾಯಕರಿಗೆ 10,000 ಗೌರವಧನ ನೀಡಬೇಕು ಎಂದು ಒತ್ತಾಯಿಸಿದರು. ಆಶ್ವಾಸನೆಗಳನ್ನ ನಮ್ಮ ಸರ್ಕಾರ ಕೊಟ್ಟಿತ್ತು. ನಮ್ಮ ವೇತನವನ್ನ ಹೆಚ್ಚಿಸ್ತೀವಿ, 15,000ಕ್ಕೆ ಹೆಚ್ಚಿಸ್ತೀವಿ, ಸಹಾಯಕಿಯರಿಗೆ 10,000ಕ್ಕೆ ಹೆಚ್ಚಿಸ್ತೀವಿ ಅಂತ. ಆದ್ರೆ ಇದುವರೆಗೂ ಅದರ ವಿಚಾರವಾಗಿ ಅವ್ರು ಮಾತಾಡ್ತಾನೆ ಇಲ್ಲ. ಅಥವಾ ನಾವು ಅವರ ಮುಂದೆ ಹೋರಾಟಕ್ಕೆ ಹೋದಾಗಲೆಲ್ಲ ಅವರು ಅದನ್ನ ಹೇಳುವ ರೀತಿನೇ ಇದೆ ಅಂದ್ರೆ ಅಷ್ಟರ ಮಟ್ಟಿಗೆ ನಾವು ಇದನ್ನೇ ಕೊಟ್ಟೇ ಇಲ್ಲ, ಭರವಸೆಯನ್ನ ನಾವು 6ನೇ ಗ್ಯಾರಂಟಿಯನ್ನ ಕೊಟ್ಟಿಲ್ಲ. ಅದಕ್ಕೆ ನಾವು ಈಗ ಫೆಬ್ರವರಿ 3ರಲ್ಲಿ ಏನ್ ಹೇಳ್ತಾ ಇದ್ದೀವಿ ಅಂದ್ರೆ, ನಾವು ಅಹೋರಾತ್ರಿ ಧರಣಿ ಕೂತ್ಕೋತೀವಿ. ನಮ್ಮ ಮುಖಂಡರನ್ನ ಕರೆದು ನೀವು ಹೇಳಿದ್ದು ಸತ್ಯ, ನಮಗೆ ಆ ವೇತನ ಸಿಗೋವರೆಗೂ ನಾವು ಧರಣಿಯಲ್ಲಿ ಮುಂದುವರಿತೀವಿ ಅಂತ ಹೇಳಿದ್ದೀವಿ. ಅದೇ ರೀತಿ 2ನೇದಾಗಿ ಇಡಿಗಂಟು ಅನ್ನೋದನ್ನ ರಿಟೈರ್ಡ್ ಆದಂತ ಟೀಚರ್ಗಳಿಗೆ ಕೊಡಬೇಕು. 5 ವರ್ಷ, 10 ವರ್ಷ, 6 ವರ್ಷ ಆದವರಿಗೂ ಕೂಡ ಇನ್ನೂ ಕೊಟ್ಟಿಲ್ಲ. ಕಾರಣ ಮಾತ್ರ ಕೇಳಿದ್ರೆ ಇನ್ನೂ ಆದೇಶ ಬಂದಿಲ್ಲ ಅಥವಾ ಹಣ ಇಲ್ಲ, ನಮ್ಮ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಣ ಇಲ್ಲ ಅಂತ ಹೇಳ್ತಾ ಇದ್ದಾರೆ. 3ನೇದಾಗಿ ಹೇಳ್ಬೇಕಂದ್ರೆ, ಗುಜರಾತ್ ಮಾದರಿಯಲ್ಲಿ ನಮಗೆಲ್ಲ ಗ್ರಾಜ್ಯುಟಿ ಸ್ಯಾಂಕ್ಷನ್ ಕೋರ್ಟ್ ಮಾಡಿದೆ. ಕೋರ್ಟ್ ಮೂಲಕನೇ ಸ್ಯಾಂಕ್ಷನ್ ಆದಂತಹ ಗ್ರಾಜ್ಯುಟಿಯನ್ನ ಕೊಡ್ಲಿಕ್ಕೆ ಸರ್ಕಾರ ಕಳೆದ ಮಾರ್ಚ್ 23ರಿಂದ ರಿಟೈರ್ಡ್ ಆದವರಿಗೆ ಮಾತ್ರ ಕೊಡ್ತೀವಿ ಅಂತ ಹೇಳಿ ಆದೇಶ ಹೊರಡಿಸಿದ್ರೆ ವಿನಃ ಕೊಟ್ಟಿಲ್ಲ ಯಾರಿಗೂ ಕೂಡ. ಆದ್ರೆ ನಾವು ಕೇಳ್ತಾ ಇರೋದು, ರಾಷ್ಟ್ರಕವಿ ಕುವೆಂಪು ಅವರು ಕೇವಲ ಸಾಹಿತಿ ಮಾತ್ರವಲ್ಲದೆ ಶ್ರೇಷ್ಠ ಋಷಿಯಾಗಿದ್ದರು ಎಂದು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ನುಡಿದರು.
ನಗರದ ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ಬುಧವಾರ ಸಂಜೆ ಹಮ್ಮಿಕೊಂಡಿದ್ದ ರಾಷ್ಟ್ರಕವಿ ಕುವೆಂಪು ಅವರ 120ನೇ ಜಯಂತ್ಯುತ್ಸವ ಹಾಗೂ ರಾಜ್ಯಮಟ್ಟದ ಬಿಜಿಎಸ್ ಕುವೆಂಪು ಪ್ರಶಸ್ತಿ ಪ್ರದಾನ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಅವರು, ಕುವೆಂಪು ಶುದ್ಧ ಆಧ್ಯಾತ್ಮಿಕ ವ್ಯಕ್ತಿಯಾಗಿದ್ದರು. ಸಾಹಿತ್ಯ ಕೃತಿಗಳನ್ನು ಓದಿದ್ದ ರಾಮಕೃಷ್ಣಾಶ್ರಮದ ಸನ್ಯಾಸಿ ಸಿದ್ದೇಶ್ವರಾನಂದ ಸ್ವಾಮೀಜಿ ವಿದೇಶದಿಂದ ಭಾರತದ ಆಶ್ರಮದವರೆಗೆ ಬರೆದ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಕೃಷ್ಣಪುರಂನ ಮನೆಯಲ್ಲಿ ಧ್ಯಾನಾಸಕ್ತನಾಗಿದ್ದಾಗ ನನಗೆ ಗೋಚರಿಸಿದ್ದು ಪುಟ್ಟಪ್ಪ ಶ್ರೇಷ್ಠ ಋಷಿ ಎಂದು ಬರೆದಿದ್ದಾರೆ. ಅಂತಹ ಕವಿಯನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡರೆ ಜೀವನ ಸಾರ್ಥಕವಾಗುತ್ತದೆ. ಧ್ಯಾನಕ್ಕೆ ಅಷ್ಟಮಾರ್ಗ ಬೇಕಾಗಿಲ್ಲ. ಇಂತಹ ವ್ಯಕ್ತಿಯನ್ನು ನೆನಪು ಮಾಡಿಕೊಂಡರೆ ಸಾಕು. ಸದಾ ಕೆಸರು ತುಂಬಿರುವ ಬದುಕಿನಲ್ಲಿ ಆಗಾಗ ಇಂತಹ ವ್ಯಕ್ತಿಗಳ ಸ್ಮರಣೆ ಮಾಡಿದರೆ ಮನಸ್ಸು ಪರಿಪಕ್ವವಾಗುತ್ತದೆ ಎಂದರು. ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತನಾಗಿ ಕಾರ್ಯನಿರ್ವಹಿಸಿದ ಪ್ರತಿಫಲವಾಗಿ ಇಂದು ಪಕ್ಷ ಕಷ್ಟದ ಸಂದರ್ಭದಲ್ಲಿ ಕೈಬಿಟ್ಟಿರುವುದು ಬೇಸರ ತಂದಿದೆ ಎಂದು ಕಾಂಗ್ರೆಸ್ ಕಾರ್ಯಕರ್ತ ಅಭಿಲಾಷ್ ಬಿಕೆ ಬೇಸರ ವ್ಯಕ್ತಪಡಿಸಿದರು. ಈ ಬಗ್ಗೆ ಮಾತನಾಡಿದ ಅವರು, ಅರ್ಕಲಗೂಡು ವಿಧಾನಸಭಾ ಕ್ಷೇತ್ರದ ಬಸವನಹಳ್ಳಿ ಗ್ರಾಮದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಕಳೆದ 2022ನೇ ಸಾಲಿನಿಂದ ಕಾರ್ಯನಿರ್ವಹಿಸುತ್ತಿದ್ದೇನೆ. 2024ರ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಅರ್ಕಲಗೂಡಿನಲ್ಲಿ ನಡೆದ ಚುನಾವಣಾ ಪ್ರಚಾರಕ್ಕೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಗಮಿಸಿದ್ರು. ಈ ಸಂದರ್ಭದಲ್ಲಿ ನಾನು ಕೂಡ ಕಾರ್ಯಕ್ರಮಕ್ಕೆ ತೆರಳಿದೆ. ಕಾರ್ಯಕ್ರಮ ಮುಗಿಸಿಕೊಂಡು ಬರುವಾಗ ಮಳೆ ಬಂದಿದ್ದರಿಂದ ಬೈಕ್ನಲ್ಲಿ ಬಿದ್ದು ಮಂಡಿ ಮುರಿದಿದ್ದು ಶಸ್ತ್ರಚಿಕಿತ್ಸೆ ಕೂಡ ಆಗಿದೆ. ನನ್ನ ಮನೆಯಲ್ಲಿ ನಾನು ಒಬ್ಬನೇ ಮಗನಾಗಿದ್ದು ಮನೆಯ ಜವಾಬ್ದಾರಿ ನನ್ನ ಮೇಲಿದೆ. ಈ ಘಟನೆ ನಡೆದ ನಂತರ ಕುಟುಂಬದಲ್ಲಿ ಆರ್ಥಿಕ ಸಂಕಷ್ಟ ಬಹಳಷ್ಟು ಎದುರಾಗಿದ್ದು ನಾನು ನನ್ನ ತಂದೆ ತಾಯಿಯರನ್ನೇ ಅವಲಂಬಿಸಬೇಕಾಗಿದೆ. ಈ ಬಗ್ಗೆ ಜಿಲ್ಲೆಯ ಸಂಸದರಾದ ಶ್ರೀಎಸ್ ಪಟೇಲ್ ಅವರ ಬಳಿ ತೆರಳಿ ತಿಳಿಸಿದಾಗ ಒಂದಿಷ್ಟು ಹಣವನ್ನು ನೀಡಿ ಕಣ್ಮರೆಯಾಗಿದ್ದಾರೆ. ಇಷ್ಟು ಮಾತ್ರವಲ್ಲದೆ ಇಲ್ಲಿಯ ತನಕ ನನ್ನ ನೋವನ್ನ ಪಕ್ಷದ ಯಾರೊಬ್ಬ ನಾಯಕನೂ ಕೂಡ ಕೇಳದಂತಾಗಿದೆ. ಇಂದು ಈ ಘಟನೆಯಿಂದ ನನಗೆ ಬದುಕಲು ಕಷ್ಟವಾಗುತ್ತಿದ್ದು ಇನ್ನಾದರೂ ಪಕ್ಷದ ನಾಯಕರು ಇತ್ತ ಗಮನ ಹರಿಸಿ ಕಷ್ಟಕ್ಕೆ ಸ್ಪಂದಿಸುವಂತೆ ಮನವಿ ಮಾಡಿದರು. ನಾನು ಸುಮಾರು 2022ರಿಂದ ಕೂಡ ಕಾಂಗ್ರೆಸ್ ಕಾರ್ಯಕರ್ತನಾಗಿ ನಮ್ಮ ಮೊದಲು ಬೇರೆ ಪಕ್ಷದಲ್ಲಿದ್ದೆ. ಅದಾದಮೇಲೆ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಮಾನ್ಯ ಶ್ರೀಧರವರ ಪಿ ಆದಂಥ ಶ್ರೀನಿಧಿ ಅವ್ರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರ್ಕೊಂಡ್ಬಂದರು. ಸೊ ನಾನು ಇವತ್ತು ಬಂದಿರೋ ಉದ್ದೇಶ ಏನಪ್ಪ ಅಂದರೆ, ನಾನು ಕಾಂಗ್ರೆಸ್ ಕಾರ್ಯಕರ್ತನಾಗಿ ತುಂಬ ಕೆಲಸ ಮಾಡಿದ್ದೀನಿ. ನಾನು ಇವತ್ತು ಬೇರೆ ಪಕ್ಷದಿಂದ ಕರ್ಕೊಬಂದು ಜಾಯ್ನ್ ಮಾಡ್ಸೋರಾಗಿರ್ಬೋದು. ಆಮೇಲೆ ನಾನು ಬೇರೆ ಏನೋ ಉದ್ದೇಶದಿಂದಾನೆ ನನ್ನ ದುಡ್ಡಿನಲ್ಲಿ ನಾನು ಇದು ಮಾಡಿ ಓಡಾಡಿದ್ದೀನಿ ಹೊರತು ಬೇರೆ ಯಾವತ್ತೂ ಒಂದು ರೂಪಾಯಿ ದುಡಿಸ್ಕೊಂಡಿದ್ದೀನಿ. ಬಂದಿರೋ ಉದ್ದೇಶ ಏನಂದರೆ, ಏನು 2023ರಲ್ಲಿ ಹೋದ ವರ್ಷ ನಡೆದಂಥ MP ಚುನಾವಣೆ ಸಂದರ್ಭದಲ್ಲಿ ಏಪ್ರಿಲ್ 19ನೇ ತಾರೀಕು ಅರ್ಕಲಗೂಡಿಗೆ ಮಾನ್ಯ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಬಂದಂಥ ಚುನಾವಣಾ ಕಾರ್ಯಕ್ರಮ ಬಂದಂಥ ಸಂದರ್ಭದಲ್ಲಿ ಆ ಕಾರ್ಯಕ್ರಮ ನಾನು ಹೋಗಿರ್ತೀನಿ. ಸೊ ನಾನು ನಮ್ಮ ಜನ ಬಂದಿರ್ತಾರೆ. ಸೊ ನಾವು ಬೈಕಲ್ಲಿ ಬಂದಿರೋ ಸಂದರ್ಭದಲ್ಲಿ ಹೋಗ್ತಿರ್ಬೇಕಾದ್ರೆ ಸ್ವಲ್ಪ ಮಳೆ ಬಂದಿರುತ್ತೆ. ಆ ಕಾರಣದಿಂದ ಹೋಗ್ತಿರ್ಬೇಕಾದ್ರೆ ನಾವು ಬೈಕಲ್ಲಿ ಬಿದ್ದರೆ ಕಾಲು ಏಟಾಗುತ್ತೆ ನನಗೆ. ಸೊ ಆ 19ನೇ ತಾರೀಕು ನೈಟು ನಾನು ಅರ್ಕಲಗೂಡಿಗೆ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗ್ತೀನಿ. ನಾನು ಮಾರನೇ ದಿನ ನಾನು ಹೋಗಿ ಎಕ್ಸ್ರೇ ಮಾಡಿಸ್ತಂತ ಕಾಲು ಫ್ರ್ಯಾಕ್ಚರ್ ಆಗಿದೆ, ಆಪರೇಷನ್ ಆಗಬೇಕಂತ ಹೇಳ್ತಾರೆ. ಅಲ್ಲಿಂದ ನಾನು 25ನೇ ತಾರೀಕು ಹಾಸನ ಜಿಲ್ಲೆಯಲ್ಲಿ ಹಾಸನ ಜಿಲ್ಲಾ ಆಸ್ಪತ್ರೆಯಲ್ಲಿ ಕಾಲು ಆಪರೇಷನ್ ಮಾಡಿಸ್ಕೊತೀನಿ ನಾನು. ಸೊ ಅದಂಥ ಸಂದರ್ಭದಲ್ಲಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗಕ್ಕೆ ಕಾಲಾವಕಾಶ ವಿಸ್ತರಣೆ ಮಾಡದೆ ಕೂಡಲೇ ಈಗಾಗಲೇ ಸಂಗ್ರಹಿಸಿರುವ ದತ್ತಾಂಶವನ್ನು ಪರಿಗಣಿಸಿ ಒಳ ಮೀಸಲಾತಿ ಜಾರಿ ಮಾಡುವಂತೆ ಕರ್ನಾಟಕ ಮಾದಿಗ ದಂಡೂರ ಜಿಲ್ಲಾ ಘಟಕದ ದೀಕ್ಷಾ ವೆಂಕಟೇಶ್ ಒತ್ತಾಯಿಸಿದರು. ಹಾಸನದಲ್ಲಿ ಬುಧವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, 2024 ಆಗಸ್ಟ್ 1ರಂದು ಭಾರತದ ಸರ್ವೋಚ್ಚ ನ್ಯಾಯಾಲಯ ಒಳ ಮೀಸಲಾತಿ ಜಾರಿಗೆ ಸಂಬಂಧ ಐತಿಹಾಸಿಕ ತೀರ್ಪನ್ನು ನೀಡಿದ್ದು, ಮೀಸಲಾತಿ ಜಾರಿ ವಿಷಯದಲ್ಲಿ ಆಯಾ ರಾಜ್ಯಗಳಿಗೆ ಅಧಿಕಾರವನ್ನು ಕೊಟ್ಟಿದೆ. ಆದರೂ ಸಹ ರಾಜ್ಯ ಸರ್ಕಾರ ವಿಳಂಬ ಧೋರಣೆ ಅನುಸರಿಸಿದೆ. ಸುಪ್ರೀಂ ಕೋರ್ಟ್ನ ತೀರ್ಪಿನ ಅನುಸಾರ ಕರ್ನಾಟಕ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು. ಕಾಂಗ್ರೆಸ್ ಸರ್ಕಾರ ನಿರ್ಲಕ್ಷ್ಯ ಧೋರಣೆ ಅನುಸರಿಸಿದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು. ಹೊಸ ಆಯೋಗ ರಚಿಸಬೇಕು ಅನ್ನುವುದು ಮಾದಿಗ ಸಂಘಟನೆಗಳ ಒಳ ಮೀಸಲಾತಿ ಹೋರಾಟಗಾರರ ಬೇಡಿಕೆಯಾಗಿರಲಿಲ್ಲ. ಈಗಾಗಲೇ ಸರ್ಕಾರದ ಮುಂದೆ ನ್ಯಾಯಮೂರ್ತಿ ಸದಾಶಿವ ಆಯೋಗ, ಮಾಧುಸ್ವಾಮಿ ಸಮಿತಿ, 2011ರ ಜನಗಣತಿಯ ದತ್ತಾಂಶಗಳಿದ್ದು, ಈ ನಡುವೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರಿಗೆ ಕೊಡಲಾಗಿದ್ದ 1 ತಿಂಗಳ ಕಾಲಮಿತಿಯನ್ನ ಮತ್ತೆ ವಿಸ್ತರಿಸುವ ಹುನ್ನಾರವನ್ನ ಸರ್ಕಾರ ಮಾಡುತ್ತಿದ್ದು, ಇದನ್ನು ಕೈಬಿಟ್ಟು ಕೂಡಲೇ ಮಧ್ಯಂತರ ವರದಿಯನ್ನ ಜಾರಿ ಮಾಡಬೇಕು ಎಂದು ಆಗ್ರಹಿಸಿದರು. ಎಚ್ಚೆತ್ತುಕೊಂಡು ನಾಗಮೋಹನ್ ದಾಸ್ ವರದಿಯನ್ನ ರಚನೆ ಮಾಡಿ 1 ತಿಂಗಳೊಳಗಡೆ ವರದಿಯನ್ನ ನಮ್ಮ ಸರ್ಕಾರಕ್ಕೆ ಕೊಡಬೇಕು. 1 ತಿಂಗಳ ನಂತರ ನಾವು ಒಳ ಮೀಸಲಾತಿಯನ್ನು ಕಲ್ಪಿಸಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರ ಹೇಳ್ತು. ಆದರೆ ಆಯೋಗ ಏನು ನಮಗೆ ಈಗ ಈ ಆಯೋಗದ ಮುಂದೆ ನಾವು ಇದುವರೆಗೂ ಕೂಡ ಏನು 35 ವರ್ಷದ ಕಾಲ ನಾವು ಹೋರಾಟವನ್ನು ಮಾಡ್ಕೊಂಡ್ಬಿಟ್ಟು ಬಂದ್ವಿ. ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ. ಆದರೂ ನಾವು ಯಾವತ್ತೂ ಕೂಡ ನಮಗೆ ಆಯೋಗವನ್ನು ರಚನೆ ಮಾಡಿ ಅಂತ ಹೇಳ್ಬಿಟ್ಟು ನಮ್ಮ ಸಂಘಟನೆ ನಾವು ಎಲ್ಲೂ ಕೂಡ ಹೋರಾಟವನ್ನು ಮಾಡಲಿಲ್ಲ. ಹೊಸದಾಗಿ ಆಯೋಗ ರಚನೆ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿರಲಿಲ್ಲ. ಆದರೂ ಕೂಡ ನಮಗೆ ದಿಕ್ಕು ತಪ್ಪಿಸೋದಕ್ಕೆ, ನಮ್ಮ ಸಮಾಜವನ್ನು ದಿಕ್ಕು ತಪ್ಪಿಸೋದಕ್ಕೆ ಇಂಥ ಒಂದು ಏಕಸದಸ್ಯ ನ್ಯಾಯಮೂರ್ತಿಗಳನ್ನ ಆಯೋಗವನ್ನು ರಚನೆಯನ್ನ ಮಾಡ್ತು. ಈ ದತ್ತಾಂಶವನ್ನ ಸಂಗ್ರಹಿಸಿ ನಾವು ಒಳ ಮೀಸಲಾತಿಯನ್ನ ಕಲ್ಪಿಸಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರ ಹೇಳ್ಕೊಂತ ಬಂತು. ಈಗ ಏನಾಗಿದೆ ಅಂದ್ರೆ, ಹಲವಾರು ಆಯೋಗಗಳನ್ನ ರಚನೆ ಮಾಡಿ ಈಗ ಉದಾಹರಣೆಗೆ
ಈಗ ಉದಾಹರಣೆಗೆ ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿ ನಮ್ಮ ಸರ್ಕಾರದ ಮುಂದಿದೆ, ಮಾಧುಸ್ವಾಮಿ ವರದಿ ಸರ್ಕಾರ ಮುಂದಿದೆ, ಕಾಂತರಾಜ್ ಅರಸು ಅವರ ವರದಿ ಸರ್ಕಾರ ಮುಂದಿದೆ. ಈ ಎಲ್ಲ ಆಯೋಗಗಳ ದತ್ತಾಂಶವನ್ನ ಕಲೆಕ್ಟ್ ಮಾಡಿ ಇವರು ನಮಗೆ ಬೇಲೂರು ತಾಲೂಕಿನ ಅರೆಹಳ್ಳಿ ವ್ಯಾಪ್ತಿಯ ಮನೆಗಳಿಗೆ ಬೆಳಕು ಹಾಗೂ ಗೃಹೋಪಯೋಗಿ ಉಪಕರಣಗಳ ಬಳಕೆಗೆ ಅತ್ಯವಶ್ಯಕವಾಗಿರುವ ವಿದ್ಯುತ್ ಅನ್ನು ಪೂರೈಸುವ ವಿದ್ಯುತ್ ಪರಿವರ್ತಕವು ಇದೀಗ ಹೆಚ್ಚುವರಿ ಭಾರ ಹೊರಲಾರದೆ ಸುಟ್ಟು ಕರಕಲಾಗಿದ್ದು, ಇದಕ್ಕೆಲ್ಲ ಕೆಇಬಿ ಅವರ ನಿರ್ಲಕ್ಷ್ಯವೇ ಕಾರಣ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಅರೆಹಳ್ಳಿ ಪಟ್ಟಣದ ಇಂದಿರಾನಗರ ವ್ಯಾಪ್ತಿಗೆ ಸೇರಿರುವ ಸುಮಾರು 200ಕ್ಕೂ ಹೆಚ್ಚಿನ ಮನೆ ಹಾಗೂ 6-7 ಪಂಪ್ಸೆಟ್ಗಳಿಗೆ ಸರಿಸುಮಾರು 100 ಕೆವಿ ಗಿಂತಲೂ ಅಧಿಕ ಸಾಮರ್ಥ್ಯ ಹೊಂದಿರುವ ವಿದ್ಯುತ್ ಪರಿವರ್ತಕ ಅತ್ಯವಶ್ಯಕವಾಗಿದ್ದರೂ ಪರ್ಯಾಯವಾಗಿ 2 25 ಕೆವಿಯ ಪರಿವರ್ತಕ ಅಳವಡಿಸಿದ್ದು, ಇದೀಗ ಅಧಿಕ ಭಾರ ಹೊರಲಾರದೆ ಸುಟ್ಟು ಕರಕಲಾಗಿದೆ. ಇದೇ ರೀತಿ ಕಳೆದ 2 ವರ್ಷಗಳಲ್ಲಿ 3-4 ಬಾರಿ ಟ್ರಾನ್ಸ್ಫಾರ್ಮರ್ ಸುಟ್ಟು ಹೋಗಿದ್ದು, ಈ ಬಗ್ಗೆ ಸಂಬಂಧಪಟ್ಟ ಕೆಇಬಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರೂ ಭಾರ ಹೊರುವಷ್ಟು ಸಾಮರ್ಥ್ಯದ ಪರಿವರ್ತಕ ಅಳವಡಿಸಲಾಗುತ್ತಿಲ್ಲ ಎಂದು ಸ್ಥಳೀಯರು ಒಂದೆಡೆ ಆರೋಪಿಸಿದರೆ, ಇನ್ನೊಂದೆಡೆ ಕಳೆದ ರಾತ್ರಿ ಇದ್ದಕ್ಕಿದ್ದಂತೆ ನಮ್ಮ ಮನೆಯ ಹಿಂಭಾಗದಲ್ಲಿರುವ ಟ್ರಾನ್ಸ್ಫಾರ್ಮರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು, ಜೀವಭಯದಲ್ಲಿ ಮನೆಯಿಂದ ಹೊರಬಂದಿದ್ದೇವೆ. ಒಂದು ವೇಳೆ ಬೆಂಕಿ ವ್ಯಾಪಿಸಿ ವೃದ್ಧರು, ಚಿಕ್ಕ ಮಕ್ಕಳು ಇರುವ ನಮ್ಮ ಮನೆಗೆ ತಗುಲಿ ಏನಾದರೂ ಹೆಚ್ಚಿನ ಅನಾಹುತಗಳಾದರೆ ಯಾರು ಹೊಣೆ? ಇಲಾಖೆಯವರು ಮನೆಯ ಹತ್ತಿರದಿಂದ ಪರಿವರ್ತಕವನ್ನು ಸ್ಥಳಾಂತರ ಮಾಡಿ ಅನುಕೂಲ ಮಾಡಿಕೊಡಬೇಕು ಎಂದು ಸ್ಥಳೀಯ ನಿವಾಸಿ ಯೋಗೇಶ್ ತಿಳಿಸಿದ್ದಾರೆ. ನಾಳೆ ದಿನ ತೊಂದ್ರೆ ಆಗ್ಬಾರ್ದು, ನಮ್ಮ ಮನೆದೇ ಹತ್ರನೇ ಇರೋದದು. ಅದು ಬೇರೆ ಕಡೆಗೆ ಎಲ್ಲಾದ್ರೂ ಚೇಂಜ್ ಮಾಡಿ ಅದು ಏನ್ ಗತಿ ಹೇಳಿ. ಅದು ನೋಡಿ ಕೆಳಗಡೆ ಎಲ್ಲ ಬೆಂದೋಗಿತ್ತೆ ಮನೆ. ಅಕಸ್ಮಾತ್ ನಾವು ವಾಸ ಆದ್ರೂ ಹೆಂಗಿರೋದಲ್ಲಿ ನಮ್ಮ ಜಾಗದಲ್ಲಿ ಹಾಕಿರೋದದು. ಗೋಡೆಗೆಲ್ಲ ಬೆಂಕಿ ಹತ್ತಿ ಮನೆ ಆಗಿಲ್ಲ. ಸದ್ಯ ಎಲ್ಲ ಈ ಕಡೆಗೆ ಬಂದಿದ್ರು, ಯಾರು ಇರ್ಲಿಲ್ಲ ಅಲ್ಲಿ. ಬೆಂಕಿ ನೋಡ ಆ ತರ ಬೆಂಕಿ. 100 ಕೆವಿದೊಂದು 64 ಕೆವಿದೊಂದು TC ಹಾಕ್ಕೊಡಿ ಅಂತ ಕೇಳ್ತಾ ಇದ್ದೀವಿ. ಈ ಸಮಸ್ಯೆ ಬಗೆಹರಿಸ್ತಾ ಇಲ್ಲ. ಈಗ ಮತ್ತೆ 25 ಕೆವಿ TC ಕೊಡಿಸ್ತಾ ಇದ್ದಾರೆ. ಈಗ ಮತ್ತೆ ನಾಳಿನ ದಿನ ಸುಮಾರು 250 ಮನೆ ಇದೆ. ಒಂದು 6-7 ಕೊಳವೆ ಬಾವಿಗಳಿದೆ, ಬೋರ್ ಪಾಯಿಂಟ್ ಎಲ್ಲ ಇದೆ. ಈ ರೀತಿ ಇದ್ದಾಗ ಸಮಸ್ಯೆ ತಲೆದೋರುತ್ತೆ, ಮತ್ತೆ ಈ TC ಹೋಗುತ್ತೆ. ಹಾಗಾಗಿ ಇದನ್ನು TC ನಾವು ಬದಲಾವಣೆ ಮಾಡಿಕೊಡ್ಬೇಕಂತ ಸ್ಥಳೀಯರು ನಾವು ನಿನ್ನೆ ಸಂಜೆ 8:30 ರಾತ್ರಿಲಿ ಲೈನ್ಮೆನ್ ಬಂದಿದ್ರು 7:30ಗೆ ಬಂದು ಫೋನ್ ಮಾಡಿದ್ರು, ಒಂದು ಟಾರ್ಕ್ ತಗೊಬನ್ನಿ ಯೋಗೀಶ್ ಅಂದರು. ಸೀದಾ ಬಂದು ಕೆಲಸದಿಂದ ಬಂದು ಅವಾಗ್ತಾನೆ ಬಂದಿದ್ವಿ, ಹೋದ್ವಿ. ಅರ್ಕಲಗೂಡು ತಾಲೂಕು ಮಡಿವಾಳ ಸಂಘವು ವಚನ ಸಾಹಿತ್ಯ ಸಂರಕ್ಷಕ ವೀರಗಣಾಚಾರಿ ಮಡಿವಾಳ ಮಾಚಿದೇವರ ಜಯಂತ್ಯುತ್ಸವ ಪ್ರತಿಭಾ ಪುರಸ್ಕಾರ ಹಾಗೂ ಜನಜಾಗೃತಿ ಸಮಾವೇಶವನ್ನು ಫೆಬ್ರವರಿ 1ರಂದು ಹಮ್ಮಿಕೊಂಡಿದೆ ಎಂದು ಅಧ್ಯಕ್ಷ ಎಚ್ಎನ್ ಕೇಶವಮೂರ್ತಿ ತಿಳಿಸಿದರು. ಅರ್ಕಲಗೂಡಿನಲ್ಲಿ ಬುಧವಾರ ಪತ್ರಿಕಾಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ಅವರು, ಪಟ್ಟಣದ ಶಿಕ್ಷಕರ ಭವನದಲ್ಲಿ ಶನಿವಾರ ನಡೆಯುವ ಕಾರ್ಯಕ್ರಮದಲ್ಲಿ ಶಾಸಕ ಎ ಮಂಜು, ಸಂಸದ ಶ್ರೇಯಸ್ ಪಟೇಲ್ ಭಾಗವಹಿಸುವರು. ಜಿಲ್ಲಾ ವೀರಶೈವ ಲಿಂಗಾಯತ ಮಹಾಸಭಾ ಪ್ರಧಾನ ಕಾರ್ಯದರ್ಶಿ ಎನ್ ರವಿಕುಮಾರ್ ಪ್ರಧಾನ ಭಾಷಣ ಮಾಡುವರು. ಎಸ್ಎಸ್ಎಲ್ಸಿ ದ್ವಿತೀಯ ಪಿಯುಸಿ ತರಗತಿಗಳಲ್ಲಿ 75%ಕ್ಕಿಂತ ಹೆಚ್ಚಿನ ಅಂಕ ಗಳಿಸಿದ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಲಹರಿ ತಂಡದವರಿಂದ ವಚನ ಗಾಯನ, ಸಿಂಚನ ಅವರಿಂದ ಭರತನಾಟ್ಯ ಏರ್ಪಡಿಸಲಾಗಿದೆ. ಕಾರ್ಯಕ್ರಮಕ್ಕೆ ಮುನ್ನ ಬೆಳ್ಳಿ ರಥದಲ್ಲಿ ಮಾಚಿದೇವರ ಪ್ರತಿಮೆಯ ಮೆರವಣಿಗೆ ನಡೆಯಲಿದ್ದು, ವಿವಿಧ ಕಲಾ ತಂಡಗಳು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲಿವೆ ಎಂದರು. ಶನಿವಾರ ಬೆಳಗ್ಗೆ 9:30ಕ್ಕೆ ತಾಲೂಕು ಕಚೇರಿ ಆವರಣದಿಂದ ಬೆಳ್ಳಿ ರಥದಲ್ಲಿ ಶ್ರೀ ಮಡಿವಾಳ ಮಾಚಿದೇವರ ಉತ್ಸವ ಮೂರ್ತಿ ಮೆರವಣಿಗೆ, ಉತ್ಸವ ಮೂರ್ತಿ ಮೆರವಣಿಗೆ ವೀರಗಾಸೆ ಕುಣಿತದೊಂದಿಗೆ ಅನಾಕೃತ ಮಾರ್ಗವಾಗಿ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ತಾಲೂಕಿನ ಶಾಸಕರಾದ ಎ ಮಂಜು ಸಾಹೇಬರು ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಂಸದರಾದ ಶ್ರೀ ಶ್ರೇಯಸ್ ಪಟೇಲ್ ರವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಹಾಗೂ ಶ್ರೀ ರವಿಕುಮಾರ್ ಎನ್ ಪ್ರಧಾನ ಭಾಷಣ ಮಾಡಲಿದ್ದಾರೆ. ಲಹರಿ ತಂಡದಿಂದ ಮಾಚಿದೇವರ ವಚನವನ್ನು ಹೇಳಲಿದ್ದಾರೆ ಹಾಗೂ ಕುಮಾರಿ ಸಿಂಚನರವರಿಂದ ಭರತನಾಟ್ಯ ಪ್ರದರ್ಶನ ಹಾಗೂ 23-24ನೇ ಸಾಲಿನ 75%ಕ್ಕಿಂತ ಹೆಚ್ಚಿನ ಅಂಕ ಪಡೆದ SSLC ಮತ್ತು PUC ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನಡೆಯಲಿದ್ದು, ಸಾರ್ವಜನಿಕರು ಹಾಗೂ ಮಡಿವಾಳ ಸಮಾಜದ ಎಲ್ಲ ಬಾಂಧವರು ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಭ್ರಷ್ಟಾಚಾರ ರಹಿತ ಪಾರದರ್ಶಕ ಆಡಳಿತ ನಡೆಸಲು ಒತ್ತಾಯಿಸಿ ಆಂದೋಲನ ವೇದಿಕೆ ವತಿಯಿಂದ ಫೆಬ್ರವರಿ 6ರಂದು ತಾಲೂಕು ಕಚೇರಿ ಎದುರು ಧರಣಿ ನಡೆಸಲಾಗುವುದು ಎಂದು ಹೋರಾಟ ಸಮಿತಿಯ ಸಂಚಾಲಕ ಎಚ್ಎಸ್ ಮಂಜುನಾಥ್ ತಿಳಿಸಿದರು.
ಚನ್ನರಾಯಪಟ್ಟಣದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದು ಬೆಳಿಗ್ಗೆ 10ಕ್ಕೆ ಸರಿಯಾಗಿ ಮಹಾತ್ಮ ಗಾಂಧಿ ಸರ್ಕಲ್ ಪ್ರತಿಮೆಯಿಂದ ಮೆರವಣಿಗೆ ಹೊರಟು ಬಿಎಂ ರಸ್ತೆ ಮೂಲಕ ತಾಲೂಕು ಕಚೇರಿ ಎದುರು ಧರಣಿ ಮತ್ತು ಸತ್ಯಾಗ್ರಹ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ತಾಲೂಕಿನ ವಿವಿಧ ಇಲಾಖೆ ಅಧಿಕಾರಿಗಳು ತಾಲೂಕಿನಲ್ಲಿ ಹೆಚ್ಚುತ್ತಿರುವ ಭ್ರಷ್ಟಾಚಾರ ಮತ್ತು ಪಾರದರ್ಶಕ ಆಡಳಿತ ನಡೆಸಲು ವಿಫಲರಾಗಿರುವುದರಿಂದ ಧರಣಿ ನಡೆಸಲಾಗುತ್ತಿದೆ. ಇದರಲ್ಲಿ ಸುಮಾರು ವಿವಿಧ ರೈತ ಸಂಘದವರು, ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಕೂಡ ಈ ಹೋರಾಟದಲ್ಲಿ ಭಾಗವಹಿಸುವರು ಎಂದು ತಿಳಿಸಿದರು. ಸೊ ಅದರಿಂದ ನಾವು ಮೇಜರ್ ಆಗಿ ತಹಸೀಲ್ದಾರ್ ಕಚೇರಿ ಬಹಳ ಪ್ರಮುಖವಾಗಿ ಈ ತಾಲೂಕಿನ ರೈತರು ಮತ್ತು ತಾಲೂಕಿನ ಸಾಮಾನ್ಯ ಜನ ಏನು ಕೆಲಸ ಮಾಡಿಸ್ಕೋಬೇಕು ಸರ್ಕಾರಿ ಕಚೇರಿಯಲ್ಲಿ ಅದನ್ನ ಸರಿಯಾದ ರೀತಿ ಮಾಡಿಕೊಡ್ಲಿಕ್ಕೆ ಅವರು ತಯಾರಾಗಬೇಕು. ಅವರ ಆಡಳಿತ ಈಗ ಹಿಂದೆಲ್ಲ ನಮಗೆಲ್ಲ ಗೊತ್ತಿತ್ತು, ಹಳ್ಳಿಗಳಿಗೆ ಬಂದರೆ ಕಂದಾಯ ವಸೂಲಿ ಮಾಡಲಿಕ್ಕೆ ಅಲ್ಲಿ ಬಂದು ಕೂತ್ಕೊಳ್ಳೋರು, ಸಮಸ್ಯೆಯನ್ನು ಕೇಳೋರು, ತಹಸೀಲ್ದಾರರು ಸಮೇತನೂ ವಿಸಿಟ್ ಕೊಡೋರು. ಇನ್ನು ಗ್ರಾಮ ಲೆಕ್ಕಿಕರಂತೂ ಅಲ್ಲೇ ಗ್ರಾಮಗಳಲ್ಲಿರೋರು. ಇವತ್ತು ಯಾರು ಕೂಡ ಆ ಗ್ರಾಮಗಳಿಗೆ ಹೋಗ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಪರಿಸ್ಥಿತಿ ಬಹಳ ಕೆಟ್ಟದಾಗಿದೆ. ಜನರ ಸಮಸ್ಯೆಗಳು ತೀವ್ರವಾಗ್ತಾ ಇದ್ದಾವೆ. ನಿಮ್ಮ ಗಮನಕ್ಕೆ ಹಲವು ಹೇಳಿದೆ ನಾನು, ಆಸ್ಪತ್ರೆಗಳು ಬಹುಶಃ ನಮ್ಮ ತಾಲೂಕಿನ ಜನತೆಗೆ ಅಗತ್ಯವಾದಂಥ ಚನ್ನರಾಯಪಟ್ಟಣದಲ್ಲಿ ಆಸ್ಪತ್ರೆ ಇಲ್ಲ. ಅಲ್ಲಿ ಅವ್ಯವಸ್ಥೆ ನೋಡಿಬಿಟ್ರೆ ಈ ದನಿನ ಆಸ್ಪತ್ರೆಗಳು ಎಷ್ಟೋ ಉತ್ತಮವೇನೋ ಅನ್ನೋ ರೀತಿ ಪರಿಸ್ಥಿತಿನಲ್ಲಿದೆ. ಅಲ್ಲಿ ಖಾಸಗಿ ನರ್ಸಿಂಗ್ ಹೋಮ್ನ ವೈದ್ಯರು ಸರ್ಕಾರಿ ವೈದ್ಯರಾಗಿರ್ತಾರೆ. ಇಲ್ಲಿ ಬರೋ ಪೇಷಂಟ್ನೆಲ್ಲ ಡಾಕ್ಟರ್ಗಳಿಲ್ವಾ? ಮತ್ತೆ ಈ ತಾಲೂಕು ಕಚೇರಿಯಲ್ಲೂ ಅಷ್ಟೇ ಯಾರು ಲಂಚವನ್ನ ವಸೂಲಿ ಮಾಡಿಕೊಡ್ತಾರೆ ಕಾರ್ಯಾಂಗಕ್ಕೆ ಮತ್ತು ಶಾಸಕಾಂಗಕ್ಕೆ, ಅವರನ್ನ 25 ವರ್ಷ ಆದ್ರೂ ಒಂದ್ ಕಡೆ ಇಟ್ಕೊಳ್ಳೋದು ಅಂದ್ರೆ ಏನರ್ಥ? ನಮಗೆಲ್ಲ ಗೊತ್ತಿದೆ, KCSR ರೂಲ್ಸ್ ಅಲ್ಲಿ 3 ವರ್ಷದ ಮೇಲೆ ಯಾವುದೇ ಅಧಿಕಾರಿ ಒಂದು ಸ್ಥಳದಲ್ಲಿ ಇರಂಗಿಲ್ಲ. ಆದ್ರೆ ಇಲ್ಲಿ 25 ವರ್ಷ ಆದ್ರೂ ಅವ್ರನ್ನ ಜೊತೆಗೆ ಇಟ್ಕೊಂಡು ಅವ್ರನ್ನ ಪೋಷಿಸ್ತಾರೆ ಅಂತ ಹೇಳಿದ್ರೆ, ಸೊ ಭ್ರಷ್ಟಾಚಾರಕ್ಕೆ ಮೇಲ್ನೂರೇ ಸಂಪೂರ್ಣ ಕಾರಣರಾಗಿದ್ದಾರೆ ಅಂತಕ್ಕಂಥದ್ದು ಇದರಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅವ್ರು ಕೆಲವರು ವರ್ಗಾವಣೆ ಆಗಿ ಹೋದ್ರೆ ಆಗಲೇ 1 ವಾರ 10 ದಿವಸಕ್ಕೆ ವಾಪಸ್ ಬರ್ತಾರೆ. ಕೇಳಿದ್ರೆ ಸರ್ಕಾರದವರಿಗೆ ಪ್ರತಿನಿಧಿಗೂ ಹಣ ಕೊಟ್ಟಿದ್ದೀನಿ ಅಂತಾರೆ, ಇಲ್ಲಿ ಶಾಸಕರಿಗೂ ಹಣ ಕೊಟ್ಟಿದ್ದೀನಿ ಅಂತಾರೆ. ಈ ಕೆಟ್ಟ ಪರಿಸ್ಥಿತಿ ಇವತ್ತಿದೆ. ಸೊ ಅದರಿಂದ ಇನ್ನೂ ಹಲವು ವಿಚಾರಗಳಿದಾವೆ. ಈಗ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ದುರಸ್ತು, ನಾನು ಪ್ರಬಲ ಇದ್ರೆ ನಾನು ದುರಸ್ತು ಮಾಡಿಸ್ಕೊತೀನಿ. ಮಕ್ಕಳ ಶಿಕ್ಷಣವನ್ನು ಸುಗಮಗೊಳಿಸಲು ಶಿಕ್ಷಕರ ಪಾತ್ರ ಪ್ರಮುಖವಾಗಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾ ತಿಳಿಸಿದರು. ಮಳವಳ್ಳಿ ಪಟ್ಟಣದ ಶಾಂತಿ ಸಮುದಾಯ ಭವನದಲ್ಲಿ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿ ಕಾರ್ಯಾಲಯ ಮತ್ತು ಅಜಿಂ ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ ನಡೆದ 2022-23ನೇ ಸಾಲಿನಲ್ಲಿ ನೇಮಕವಾದ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಮಕ್ಕಳಿಗೆ ಓದು ಬರಹ ಮಾತ್ರ ಕಲಿಸದೆ ಸಹ ಪಠ್ಯ ಚಟುವಟಿಕೆಗಳನ್ನು ಕಲಿಸಬೇಕು. ಜೊತೆಗೆ ಮಕ್ಕಳಿಗೆ ವಾಕ್ಚಾತುರ್ಯವನ್ನು ಕಲಿಸಲು ಶಿಕ್ಷಕರು ಮುಂದಾಗಬೇಕಾಗಿದೆ. ಆಗ ಮಾತ್ರ ಉತ್ತಮ ಶಿಕ್ಷಕರಾಗಲು ಸಾಧ್ಯ ಎಂದರು. ಮೇಲಾಗಿ ನಿಮ್ಗೆಲ್ರಿಗೂ ಗೊತ್ತು, ಪದವೀಧರ ಶಿಕ್ಷಕರು ನಾವು ಅಂದರೆ ಈಗ ಏನು ಪ್ರಾಥಮಿಕ ಶಾಲೆಯಲ್ಲಿ ಇರ್ತಕ್ಕಂಥದ್ದು NEP 2020 ಅದು ಇವಾಗ SEP ಆಗ್ತಾ ಇದೆ, ರಾಜ್ಯ ಶಿಕ್ಷಣ ನೀತಿಯನ್ನು ತರ್ತಾ ಇದ್ದಾರೆ. ಏನೇ ತಂದ್ರೂ 6ರಿಂದ 8ನೇ ತರಗತಿ ಏನಿದೆ ಅದನ್ನು ಪ್ರೌಢ ಹಂತಕ್ಕೇನೆ ಅದನ್ನು ಕನ್ಸಿಡರ್ ಮಾಡುವ ನಿಟ್ಟಿನಲ್ಲಿ ಈಗ ಇಲಾಖೆ ಕಾರ್ಯೋನ್ಮುಖವಾಗಿದೆ. ಈ ನಿಟ್ಟಿನಲ್ಲಿ ಪದವೀಧರ ಶಿಕ್ಷಕರ ಪಾತ್ರ ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಮಕ್ಕಳಿಗೆ ಈಗ NEP 2020ಯ ಒಂದು ಪ್ರಪೋಸಲನ್ನು ಎಲ್ಲವನ್ನ ನಾವು ನೋಡಿದಾಗ 6ನೇ ತರಗತಿಯ ಮಕ್ಕಳಿಗೆ ಕೋಡಿಂಗನ್ನು ಕಲಿಸುವಂತ ಅಂದರೆ ಕಂಪ್ಯೂಟರ್ ಆಧಾರಿತ ಕಲಿಕೆ, ಕಂಪ್ಯೂಟರಲ್ಲೇ ಗಣಕ ಶಿಕ್ಷಣವನ್ನು ಕೊಡುವಂತಹ ಒಂದು ಯೋಜನೆಗಳೆಲ್ಲವೂ ಬಂದಿದೆ. ಹೆಲ್ಮೆಟ್ ಧರಿಸದೆ ಪ್ರತಿ ವರ್ಷ ಲಕ್ಷಾಂತರ ಮಂದಿ ಸಾವನ್ನಪ್ಪುತ್ತಿದ್ದಾರೆ. ಆದ್ದರಿಂದ ಪ್ರತಿಯೊಬ್ಬರು ಹೆಲ್ಮೆಟ್ ಧರಿಸುವುದು ಉತ್ತಮ ಎಂದು ಡಿವೈಎಸ್ಪಿ ಗೋಪಾಲಕೃಷ್ಣ ತಿಳಿಸಿದರು. ಪ್ರಿಯಾಪಟ್ಟಣ ತಾಲೂಕಿನ ಬೈಲುಕುಪ್ಪೆಯ ಆರಕ್ಷಕ ಠಾಣೆಯಲ್ಲಿ ತಾಲೂಕಿನ 28 ಪತ್ರಕರ್ತರಿಗೆ ಉಚಿತವಾಗಿ ಹೆಲ್ಮೆಟ್ ನೀಡುವುದರೊಂದಿಗೆ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಹೆಲ್ಮೆಟ್ ಧರಿಸದೆ 90% ಸಾವು ಸಂಭವಿಸುತ್ತಿದೆ. ಸಮಾಜದಲ್ಲಿನ ಅಂಕುಡೊಂಕುಗಳನ್ನು ತಿದ್ದುವ ಪತ್ರಕರ್ತರು ದೇಶಕ್ಕೆ ಪ್ರಮುಖವಾಗಿರುವುದರಿಂದ ನಿಮಗೆ ಅಲ್ಲವಾದರೂ ನಿಮ್ಮ ಕುಟುಂಬದವರಿಗಾಗಿ ಹೆಲ್ಮೆಟ್ ಧರಿಸಿ ಎಂದು ತಿಳಿಸಿದರು. ನಾವೆಲ್ಲ ನೋಡ್ತಾ ಇದ್ದೀವಿ, ಎಲ್ಲ ಕಡೆ ದಿನನಿತ್ಯ 100 ಆಕ್ಸಿಡೆಂಟ್ ಆಗಿ 100 ಜೀವಗಳು ಹೋಗ್ತಾ ಇದೆ. ಆ ಜೀವಗಳು ಹೋಗ್ತಾ ಇರೋದ್ರಲ್ಲಿ ಹೆಚ್ಚು 2 ವೀಲರ್ ಅವರು ಹೆಲ್ಮೆಟ್ ಇಲ್ದೇನೆ ತಲೆಗೆ ಪೆಟ್ಟು ಬಿದ್ದು ಸಾಯ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಆ ಕಾರಣ ಜನಗಳಿಗೆ ಅರಿವು ಮೂಡಿಸಬೇಕು ಅಂತ 100 ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದರಲ್ಲಿ ಇದು ಒಂದು. ಈಗಾಗಲೇ ನಮ್ಮ ಭಾರತ ಮಾತಾ ಸ್ಕೂಲ್ ಮಕ್ಕಳು ಮತ್ತು ಉಪನ್ಯಾಸಕರು ಎಲ್ಲ ಸೇರಿ
ಒಂದು ಒಗ್ಗಟ್ಟಾಗಿ ಮತ್ತು ನಮ್ಮ ಸಿಬ್ಬಂದಿ ಎಲ್ಲ ಸೇರಿ ಒಂದು ಬೈಕಿಂದ ರ್ಯಾಲಿ ಮಾಡಿ ಅವೇರ್ನೆಸ್ ಮಾಡೋ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ. ಅದೇ ರೀತಿ ನಮ್ಮ ಪತ್ರಕರ್ತರು ಏನಿದ್ದಾರೆ ಅವರು ಎಲ್ಲರೂ ಆಗ್ತಾಯಿದ್ದಾರೆ, ಇಲ್ಲ ಅಂತಿಲ್ಲ. ಸ್ವಲ್ಪ ಆದಷ್ಟು ಜಾಗೃತಿಯಾಗಿ ಅವರು ಹಾಕ್ಕೊಂಡು ಬೇರೆಯವ್ರಿಗೂ ಅವೇರ್ನೆಸ್ ಮೂಡಿಸ್ಲಿ ಅನ್ನೋದು ನಮ್ಮ ಭಾವನೆ. ಯಾಕೆಂದರೆ ಇದೇನು ಪ್ರಚಾರ ಆಗಬೇಕು, ಜನಗಳಿಗೆ ಅವೇರ್ನೆಸ್ ಬರಬೇಕು ಅಂದರೆ ಮೀಡಿಯಾ ಇಲ್ಲದೇ ನಾವು ಪ್ರಚಾರ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಮೊದಲ ಹೆಜ್ಜೆಯಾಗಿ ಪತ್ರಕರ್ತರ ಮುಖಾಂತರ ನಾವು ಈಗ ಆರಂಭ ಮಾಡಿದ್ದೀವಿ. ಇದನ್ನು ದಿನೇ ಬೇರೆ ಈಗ ಪತ್ರಕರ್ತರಾಗಿದ್ದಾರೆ, ನೆಕ್ಸ್ಟ್ ಬೇರೆಯವ್ರನ್ನ ಮುಂದಿಟ್ಕೊಂಡು ಅವ್ರ ಮುಖಾಂತರನೂ ಅವೇರ್ನೆಸ್. ಪ್ರತಿಯೊಬ್ಬರು ಗಾಂಧೀಜಿಯವರ ತತ್ವ ಸಿದ್ಧಾಂತವನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದೊಡ್ಡಯ್ಯ ತಿಳಿಸಿದ್ದಾರೆ. ಮಳವಳ್ಳಿ ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಮಹಾತ್ಮ ಗಾಂಧೀಜಿಯವರ 77ನೇ ಪುಣ್ಯತಿಥಿಯನ್ನ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿ, ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡುವಲ್ಲಿ ಪ್ರಮುಖರು, ಅಹಿಂಸೆ ಉಪ್ಪಿನ ಸತ್ಯಾಗ್ರಹ ಮೂಲಕ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ಮಹಾನ್ ವ್ಯಕ್ತಿ ಎಂದರು. ಗಾಂಧೀಜಿಯವರು ಹುತಾತ್ಮರಾದ ದಿವಸವಾಗಿದೆ. 1946ರಲ್ಲಿ ಜನವರಿ 30ರಂದು ನಾಥೂರಾಮ್ ಗೂಡ್ಸೆರವರು ಗಾಂಧೀಜಿಯವರನ್ನು ಹತ್ಯೆ ಮಾಡಿದರು. ಇವತ್ತು ನಾವು ಸ್ವಾತಂತ್ರ್ಯನ ನಿರ್ಭಯವಾಗ್ತಾ ಇದ್ದೇವೆ. ಸ್ವಾತಂತ್ರ್ಯವನ್ನು ಅಹಿಂಸಾತ್ಮಕ ಚಳವಳಿಯಿಂದ ನಮ್ಮ ಭಾರತ ದೇಶಕ್ಕೆ ಬ್ರಿಟಿಷರಿಂದ ನಮಗೆ ಸ್ವಾತಂತ್ರ್ಯವನ್ನು ಕೊಡಿಸಿದಂಥ ಮಹಾನ್ ವ್ಯಕ್ತಿ ಗಾಂಧೀಜಿಯವರು ಆಗಿದ್ದಾರೆ. ಅನೇಕರು ಗಾಂಧೀಜಿಯವರ ಚಳವಳಿಗೆ ಜಾತಿ ಮತ ಭೇದವಿಲ್ಲದೆ ಅವರಿಗೆ ಬೆಂಬಲವನ್ನು ನೀಡಿ ಸ್ವಾತಂತ್ರ್ಯವನ್ನು ಅಹಿಂಸೆಯಿಂದಲೇ ನಾನು ಪಡೆಯಬೇಕೆಂಬ ಉದ್ದೇಶದಿಂದ ಅವರು ಇಡೀ ದೇಶಾದ್ಯಂತ ಚಳುವಳಿಗಳನ್ನು ನಡೆಸಿ ಸೆರೆಮನೆವಾಸ ಅನುಭವಿಸಿ ಆನಂತರ ನಮಗೆ 1947ರಲ್ಲಿ ಸ್ವಾತಂತ್ರ್ಯವನ್ನು ಬ್ರಿಟಿಷರಿಂದ ಮುಕ್ತಿಗೊಳಿಸ್ಕೊಟ್ರು. 1930ರಲ್ಲಿ ಅವರು ಉಪ್ಪಿನ ಸತ್ಯಾಗ್ರಹವನ್ನು ಸಹ ಮಾಡೋದ್ರ ಮುಖಾಂತರ ಚಳವಳಿಯನ್ನು ಆರಂಭಿಸಿದರು. ಆ ನಂತರ 1945ರಲ್ಲಿ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಎಂಬ ಚಳವಳಿಯನ್ನು ರೂಪಿಸಿದರು. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ಪಟ್ಟಣದ ಹಲವು ರಸ್ತೆಗಳು ಗುಂಡಿಗಳಿಂದ ಕೂಡಿದ್ದು ಸಂಪೂರ್ಣ ಹದಗೆಟ್ಟಿ, ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಗಮನ ಹರಿಸಿ ದುರಸ್ತಿಗೊಳಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಜಿಲ್ಲಾಧ್ಯಕ್ಷ ಗಿರೀಶ್ ಮಾತನಾಡಿ, ರಸ್ತೆಗಳು ಹದಗೆಟ್ಟಿರುವುದರಿಂದ ದಿನನಿತ್ಯ ಸಂಚರಿಸುವ ಸಾರ್ವಜನಿಕರುಗಳಿಗೆ ತೀವ್ರ ತೊಂದರೆ ಉಂಟಾಗಿದ್ದು, ಸಂಬಂಧಪಟ್ಟ ಇಲಾಖೆ ಇತ್ತ ಗಮನ ಹರಿಸದೆ ಕಣ್ಣು ಮುಚ್ಚಿ ಕುಳಿತಿದೆ. ಆದ್ದರಿಂದ ಇನ್ನಾದರೂ ಇತ್ತ ಗಮನ ಹರಿಸಿ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ಮನವಿ ಮಾಡಿದರು. ರಿಪೇರಿ ಬಗ್ಗೆ ನಗರಸಭೆ ಮುಂದೆ 1 ದಿನಗಳ ಕಾಲ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. 1 ದಿನಗಳ ಕಾಲ ನಗರಸಭೆ ಎದುರುಗಡೆನೆ ಕುಳಿತಿದ್ವಿ. ಆದರೂ ಸಹ ಈ ನಗರಸಭೆಯವರಿಗೆ ಅನುದಾನ ಬಂದಿದೆ ಅಂತ ಹೇಳೋದು, ಕೆಲಸ ಮಾಡೋದಕ್ಕೆ ವಿಳಂಬ ಮಾಡ್ತಾ ಇರೋದು ಯಾವ ಕಾರಣಕ್ಕೆ ಅನ್ನೋದನ್ನ ನಮಗೆ ಬಹಿರಂಗಪಡಿಸಬೇಕು. ಹಾಗೂ ಅತಿ ಶೀಘ್ರದಲ್ಲಿ ಜನಗಳಿಗೆ ಅನುದಾನ ಬಂದಿದ್ದು ಕೆಲಸವನ್ನು ಕಾಮಗಾರಿಯನ್ನು ತ್ವರಿತವಾಗಿ ಇವರು ಕೈಗೆತ್ತಿಕೊಳ್ಬೇಕು. ಸಾರ್ವಜನಿಕರಿಗೆ ಉಪಯೋಗ ಆಗುವಂಥ ಕೆಲಸ ನಿಟ್ಟಿನಲ್ಲಿ ನಡ್ಕೋಬೇಕು. ಅಧಿಕಾರಿಗಳು ಸುಮ್ಮನೆ ಸಂಬಳ ತಗೊಂಡು ಮನೇಲಿರೋದಲ್ಲ, ಸಾರ್ವಜನಿಕರಿಗೆ ಸಮಸ್ಯೆಗಳಿಗೆ ಸ್ಪಂದಿಸಬೇಕು. ಅತಿ ಮುಖ್ಯವಾಗಿ ಸಾರ್ವಜನಿಕರಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ ನಡ್ಕೊಳ್ಬೇಕು. ತಮ್ಮ ನಡವಳಿಕೆಗಳು ಇರಬೇಕು. ಹಾಗೂ ಇದರಲ್ಲಿ ರಾಷ್ಟ್ರೀಯ ಹೆದ್ದಾರಿ ರಸ್ತೆಯಲ್ಲಿ ಅಂಡರ್ ಪಾಸ್ ಅಥವಾ ಮೇಲ್ಸೇತುವೆ ನಿರ್ಮಿಸುವಂತೆ ಒತ್ತಾಯಿಸಿ ಕೃಷಿ ಕೂಲಿಕಾರರ ಸಂಘದ ಪದಾಧಿಕಾರಿಗಳು ಮಳವಳ್ಳಿ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿಯ ಪ್ರಾಧಿಕಾರ ಸಹಾಯಕ ಅಭಿಯಂತರರ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಕೃಷಿ ಕೂಲಿಕಾರರ ಸಂಘದ ಜಿಲ್ಲಾಧ್ಯಕ್ಷ ಶಿವಮಲ್ಲಯ್ಯ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿದ್ರು. ಈ ವೇಳೆ ಕೃಷಿ ಕೂಲಿಕಾರರ ಸಂಘದ ರಾಜ್ಯಾಧ್ಯಕ್ಷ ಪುಟ್ಟಮಾದು ಮಾತನಾಡಿ, ಹಲಗೂರು ಮೂಲಕ ಗೊಲ್ಲರಹಳ್ಳಿ ಗ್ರಾಮ, ಬ್ಯಾಡರಹಳ್ಳಿ,
ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಾದ ಮುತ್ತತ್ತಿಗೆ ಪ್ರಯಾಣಿಸುವ ವೇಳೆ ಸಿಗುವ ಹೆದ್ದಾರಿ ರಸ್ತೆಯಲ್ಲಿ ಸಾಕಷ್ಟು ಅಪಘಾತಗಳು ಸಂಭವಿಸಿ ಹಲವು ಪ್ರಾಣಹಾನಿಯಾಗಿದೆ. ಇನ್ನು 2 ತಿಂಗಳೊಳಗೆ ಅಂಡರ್ ಪಾಸ್ ಅಥವಾ ಮೇಲ್ಸೇತುವೆ ನಿರ್ಮಿಸಬೇಕು. ಅಲ್ಲಿಯವರೆಗೂ ರಕ್ಷಣಾ ಗಾರ್ಡ್ಗಳನ್ನು ಈ ಸ್ಥಳದಲ್ಲಿ ನೇಮಿಸಬೇಕು ಎಂದು ಒತ್ತಾಯಿಸಿದರು. ಪರಿಸ್ಥಿತಿಗೆ ಹೆದ್ದಾರಿ ಪ್ರಾಧಿಕಾರದವರು ಬಂದಿದ್ದಾರೆ. ಗುತ್ತಿಗೆದಾರರು ಏನಿದಾರೋ ಅವರು ಎಲ್ಲ ಕೆಲಸವನ್ನು ಮಾಡಲಿಕ್ಕೆ ಹೋದರೆ ಅವ್ರಿಗೆ ಸಿಗಬೇಕಾದಂಥ ಹಣ, ಹೆಚ್ಚಿನ ಹಣ ಅವ್ರಿಗೆ ಸಿಗೋದಿಲ್ಲ. ಇವ್ರಿಗೆ ಸಿಗಬೇಕಾದಂಥ ಕಮಿಷನ್ನು ಸಹ ಸಿಗೋದಿಲ್ಲ. ಹಂಗಾಗಿ ಕಮಿಷನ್ನ ಪಡಿಬೇಕು, ಕಂಟ್ರಾಕ್ಟರನ್ನು ಬೆಳೆಸಬೇಕು, ಗದ್ದಾರಿ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದೇ ಇವರ ಧರ್ಮದ ಕೆಲಸ ಅಂತ ನನಗೆ ಕಾಣ್ತಾ ಇದೆ. ಹಂಗಾಗಿ ಇವತ್ತು ನಾವು ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ, ನೀವು 2 ತಿಂಗಳೊಳಗಡೆ ನಿರ್ಮಾಣ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ರಸ್ತೆ ಮೇಲೆ ಕೂರಬೇಕಾಗುತ್ತೆ ಸಾವಿರಾರು ಜನ. ಇವತ್ತೇನು 100 ಜನ ನಾವು ಬಂದಿದ್ದೀವೋ, ಸಾವಿರಾರು ಸಂಖ್ಯೆಯ ಜನ ರಸ್ತೆ ಮೇಲೆ ಕೂರಬೇಕಾಗುತ್ತೆ. ಇದು ಎಚ್ಚರಿಕೆ ಇರಲಿ. ಇಂಥದನ್ನು ನಾವು ಇವತ್ತು ಖಂಡಿಸಿ ಫೆಬ್ರವರಿ 5ರಂದು ಮಾಜಿ ಸಚಿವ ಹಾಗೂ ಶಾಂತಿ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ದಿವಂಗತ ಕೆಎನ್ ನಾಗೇಗೌಡರ 21ನೇ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ಫೆಬ್ರವರಿ 3ರಂದು ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳಿಗೆ ಚರ್ಚಾ ಸ್ಪರ್ಧೆ, ಪ್ರೌಢಶಾಲಾ ವಿಭಾಗ ವಿದ್ಯಾರ್ಥಿಗಳಿಗೆ ಜಾನಪದ ಗೀತೆ ಸ್ಪರ್ಧೆ ಏರ್ಪಡಿಸಲಾಗಿದೆ ಎಂದು ಶಾಂತಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಎಂಎಚ್ ಕೆಂಪಯ್ಯ ತಿಳಿಸಿದರು. ಮಳವಳ್ಳಿ ಪಟ್ಟಣದ ಶಾಂತಿ ಕಾಲೇಜಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿಜೇತರಿಗೆ ಫೆಬ್ರವರಿ 5ರಂದು ನಡೆಯಲಿರುವ ದಿವಂಗತ ಕೆಎನ್ ನಾಗೇಗೌಡರ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ವಿತರಿಸಲಾಗುವುದು. ಇದಲ್ಲದೆ ಸಂಜಯ್ಗೆ ಅತ್ಯುತ್ತಮ ಹೈನುಗಾರಿಕೆ ರೈತ ಪ್ರಶಸ್ತಿ ಹಾಗೂ ಒಂದು ಬಡ ಕುಟುಂಬಕ್ಕೆ 1 ಹಸು ವಿತರಣೆ ಮಾಡಲಾಗುವುದು. ಈ ಕಾರ್ಯಕ್ರಮಕ್ಕೆ ಶಾಸಕ ಜಿಟಿ ದೇವೇಗೌಡರು ಆಗಮಿಸಲಿದ್ದು ನಾಗೇಗೌಡರ ಒಡನಾಟ ಕುರಿತು ಮಾತನಾಡಲಿದ್ದಾರೆ ಎಂದರು. ಸುಮಾರು 50 ವರ್ಷಗಳಿಗಿಂತ ಹಿಂದೆ 1970-71ನೇ ಸಾಲಿನಲ್ಲಿ ಸಾರ್ವಜನಿಕರ ಜನಪ್ರತಿನಿಧಿಗಳ ಸಹಕಾರದೊಡನೆ ಭಾಳ ಕಷ್ಟಪಟ್ಟು ಅವತ್ತು ಅವರು ಪದವೀಧರರಾಗಿದ್ದರು. ಅವರು ಮನ್ಸು ಮಾಡಿದರೆ ಉನ್ನತ ಹುದ್ದೆಗೆ ಹೋಗ್ಬೋದಾಗಿತ್ತು. ಅದನ್ನು ಬಿಟ್ಟು ಅವರು ವಿದ್ಯಾರ್ಥಿ ದಶೆಯಲ್ಲೇ ಕೂಡ ವಿದ್ಯಾರ್ಥಿ ಚಳವಳಿನಲ್ಲಿ ಭಾಗವಹಿಸಿರ್ತಕ್ಕಂಥದ್ದು. ಇಂಜಿನಿಯರಿಂಗ್ ಪದವೀಧರರಾಗಿದ್ದರು. ಅವರು ಮಳವಳ್ಳಿ ತಾಲೂಕು ಭಾಳ ಹಿಂದುಳಿದ ಪ್ರದೇಶ ಆಗಿ ಅಂತೇಳಿ ಭಾವನೆ ಮಾಡಿಕೊಂಡು ನಮ್ಮೆಲ್ಲರ ಸಹಕಾರದಿಂದ ಈ ಸಂಸ್ಥೆಯನ್ನು 1970-71ರಲ್ಲಿ ಕಟ್ಟಿದ್ದಾರೆ. ಅವರು ಸುಮಾರು 20 ವರ್ಷಗಳ ಹಿಂದೆ ಆಕಸ್ಮಿಕ ಸಾವು. 7ನೇ ವೇತನದಲ್ಲಿ ಸರ್ಕಾರಿ ನಿವೃತ್ತ ನೌಕರರಿಗೂ 2022ರಿಂದ 24ರವರೆಗೂ ಆರ್ಥಿಕ ಸೌಲಭ್ಯಗಳನ್ನು ನೀಡುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘದ ಪದಾಧಿಕಾರಿಗಳು ಮಳವಳ್ಳಿ ಪಟ್ಟಣದ ತಾಲೂಕು ಕಚೇರಿಗೆ ತೆರಳಿ ತಹಶೀಲ್ದಾರ್ಗೆ ಮನವಿ ಪತ್ರ ನೀಡಲಾಯಿತು. ಮಳವಳ್ಳಿ ಪಟ್ಟಣದ ತಾಲೂಕು ಕಚೇರಿಗೆ ನಿವೃತ್ತ ನೌಕರರ ಸಂಘದ ಮಹದೇವಯ್ಯ ಅಲಿಯಾಸ್ ಮಧು ಅವರ ನೇತೃತ್ವದಲ್ಲಿ ಕೆಲವು ನಿವೃತ್ತ ನೌಕರರು ಆರ್ಥಿಕ ಸೌಲಭ್ಯಗಳಾದ ಡಿಪಿಆರ್ಜಿ, ಕಮ್ಯುನಿಕೇಷನ್, ಇಎಲ್, ಸರೆಂಡರ್ ಸೇರಿದಂತೆ ಹಲವು ಬೇಡಿಕೆಗಳ ಮನವಿ ಪತ್ರವನ್ನು ತಹಶೀಲ್ದಾರ್ ಲೋಕೇಶ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಮುಖ್ಯಮಂತ್ರಿಗಳು 1 ತಿಂಗಳೊಳಗೆ ಬೇಡಿಕೆ ಈಡೇರಿಸಬೇಕು, ಇಲ್ಲದಿದ್ದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರ ಹಾಗೂ ಬೆಂಗಳೂರು ಚಲೋ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಸರ್ಕಾರವನ್ನು ಎಚ್ಚರಿಸಿದರು. ಸನ್ಮಾನ್ಯ ಶಾಸಕರು ಪಿ ನರಸ್ವಾಮಿಯವರು ಮಳವಳ್ಳಿ ವಿಧಾನಸಭಾ ಕ್ಷೇತ್ರ ವಿಷಯ 7ನೇ ವೇತನ ಆಯೋಗದಲ್ಲಿ ನಿವೃತ್ತ ನೌಕರರಿಗೆ ಆಗಿರುವ ಆರ್ಥಿಕ ಬೇಡಿಕೆ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು, ಸರ್ಕಾರದ ಕಾರ್ಯದರ್ಶಿಗಳು, ಆರ್ಥಿಕ ಇಲಾಖೆ ಅಧಿಕಾರಿಗಳು ಹಾಗೂ ವೇದಿಕೆಯ ಅಧ್ಯಕ್ಷರುಗಳ ಅಧ್ಯಕ್ಷತೆಯಲ್ಲಿ 1 ವಾರದೊಳಗಾಗಿ ದಿನಾಂಕ ನಿಗದಿಗೊಳಿಸಿ ಒಂದು ಸಭೆ ಏರ್ಪಾಡು ಮಾಡಿಸಿರುವ ಬಗ್ಗೆ ಮಾನ್ಯರೇ, ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಕೇಂದ್ರ ಸಮಿತಿ ಬೆಂಗಳೂರು ಆದ ನಾವುಗಳು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೆಂದರೆ ದಿನಾಂಕ 1/7/22ರಿಂದ 31/7/24 ಅವಧಿಯಲ್ಲಿ 25 ತಿಂಗಳು ಸೇವೆಯಲ್ಲಿ ಸಲ್ಲಿಸಿ ನಿವೃತ್ತರಾಗಿರುವ ನೌಕರರಿಗೆ 7ನೇ ವೇತನ ಆಯೋಗದ ಅನುಷ್ಠಾನದಲ್ಲಿ ನಿವೃತ್ತಿ ಉಪಲಬ್ಧಗಳನ್ನು ಪಾವತಿಸುವ ಸಂದರ್ಭದಲ್ಲಿ ಕಷ್ಟವಾಗುತ್ತದೆ. ಈ ದಿಸೆಯಲ್ಲಿ ನಾವು ತಮ್ಮಲ್ಲಿ ಕೇಳಿಕೊಳ್ಳುವುದೆಂದರೆ ಪ್ರಸ್ತುತ ಸೇವೆಯಲ್ಲಿರುವ ಅಧಿಕಾರಿ ನೌಕರರಂತೆ ನಾವು ದಿನಾಂಕ 1/22ರಿಂದಲೇ ಪಡೆಯಬೇಕಿದ್ದ ನಿವೃತ್ತಿ ವೇತನ ವ್ಯತ್ಯಾಸವನ್ನು ಕೇಳುತ್ತಿರುವುದಿಲ್ಲ. ಬದಲಾಗಿ ನಾವು ಕೇಳುತ್ತಿರುವ 7ನೇ ವೇತನ ಆಯೋಗದ ವರದಿಯಂತೆ ಪರಿಷ್ಕೃತ ವೇತನದ ಮೇಲೆ ನಿವೃತ್ತಿ ಆರ್ಥಿಕ ಸೌಲಭ್ಯಗಳಾದಂಥ ಡಿಸಿಆರ್ಜಿ, ಕಂಪ್ಯೂಟೇಷನ್ ಹಾಗೂ ಗಳಿಕೆ ರಜೆಯ ನವೀಕರಣ ಸೌಲಭ್ಯಗಳ ಲೆಕ್ಕಾಚಾರದ ವ್ಯತ್ಯಾಸ ಮೊತ್ತವನ್ನು ಮಾತ್ರ. ಈಗ ಸಂಕ್ಷಿಪ್ತ ಸುದ್ದಿ. ಭಟ್ಕಳ ತಾಲೂಕು ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ 2025ನೇ ಸಾಲಿನ ಕ್ಯಾಲೆಂಡರ್ ಅನ್ನು ಬುಧವಾರ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಳ ಎಸ್ ವೈದ್ಯ ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಕಾರ್ಯದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಸಂಘದ ಅಧ್ಯಕ್ಷ ರಾಘವೇಂದ್ರ ಹೆಬ್ಬಾರ್ ಅವರು ಸಂಘದ ಧ್ಯೇಯೋದ್ದೇಶ ಮತ್ತು ಮುಂದಿನ ಕಾರ್ಯಯೋಜನೆ, ತಾಲೂಕು ಪತ್ರಕರ್ತರ ಕ್ಷೇಮ ನಿಧಿಗಳ ಬಗ್ಗೆ ಸಚಿವರ ಗಮನಕ್ಕೆ ತಂದರು.
ಈ ವೇಳೆ ಸಂಘದ ಗೌರವಾಧ್ಯಕ್ಷರಾದ ಕೃಷ್ಣ ಭಟ್, ಪ್ರಧಾನ ಕಾರ್ಯದರ್ಶಿ ಮನಮೋಹನ್ ನಾಯಕ್, ಉಪಾಧ್ಯಕ್ಷರಾದ ವಿಷ್ಣು ದೇವಾಳಿಗ, ಖಜಾಂಚಿ ಮೋಹನ್ ನಾಯಕ್ ಸೇರಿದಂತೆ ಇತರರು ಹಾಜರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಮೈಕ್ರೋ ಫೈನಾನ್ಸ್ ಅಟ್ಟಹಾಸಕ್ಕೆ ಬ್ರೇಕ್, ರಾಜ್ಯ ಸರ್ಕಾರ ದಿಟ್ಟ ನಿರ್ಧಾರ, ಸುಗ್ರೀವಾಜ್ಞೆ ತರಲು ಸಿದ್ದರಾಮಯ್ಯ ಸಂಪುಟ ಒಪ್ಪಿಗೆ. ರೈತರಿಂದ ಲಕ್ಷಾಂತರ ರೂಪಾಯಿ ಹಣ ವಸೂಲಿ, ಅವ್ಯವಹಾರಕ್ಕೆ ಜಿಲ್ಲಾಡಳಿತ ನೇರ ಹೊಣೆ, ಕಂದಾಯ ಇಲಾಖೆ ಅಧಿಕಾರಿಗಳ ವಿರುದ್ಧ ವಕೀಲ ದೇವರಾಜೇಗೌಡ ಆರೋಪ. 4200 ಸರ್ಕಾರಿ ಶಾಲೆ ಮುಚ್ಚಲು ಹೊರಟ ಸರ್ಕಾರ, ರಾಜ್ಯ ಸರ್ಕಾರದಿಂದ ಜನಸಾಮಾನ್ಯರಿಗೆ ವಿಶ್ವಾಸದ್ರೋಹ, ಕಾಂಗ್ರೆಸ್ ನಡೆ ವಿರೋಧಿಸಿ ಎಐಡಿಎಸ್ಒ ಪ್ರತಿಭಟನೆ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.